ಗಾಡ್ ಲವಿಂಗ್ ಪರ್ಸನ್. ಒನ್ ಫೈನ್ ನೈಟ್ ಅಂತ ಹೇಳೋದು, ನಾಟ್ ಒನ್ ಫೈನ್ ಡೇ. ಒಂದು ರಾತ್ರಿ ಅಚಾನಕ್ಕಾಗಿ ಬಾಬಾ ಕನ್ಸಲ್ಲಿ ಬಂದರು. ಅದಕ್ಕಿಂತ ಮುಂಚಿತವಾಗಿ ನನಗೂ ಸಾಯಿಗೂ ಝೀರೋ ಸಂಪರ್ಕ. ಬಾಬಾ ಶಿರ್ಡಿಗೆ ಬಾ ಅಂದರು, ನಮ್ಮಮ್ಮ ಆರತಿ ಮಾಡು ಅಂದರು. ಸರಿ, ನೀನು ಹೇಳಿದ್ದು ಮಾಡ್ತೀನಿ ಅಷ್ಟೇ ನನ್ನ ಕೆಲಸ ಮಾಡಿದೆ, ಇನ್ನೇನು ಇಲ್ಲ. ಬಾಬಾ ಆರತಿ ಮಾಡಾದ್ಮೇಲೆ ಶಿರ್ಡಿಗೆ ಹೋಗೋ ಒಂದು ಚಾನ್ಸ್ ಸಿಕ್ತು. ಶಿರ್ಡಿಗೆ ಹೋದರೆ ಅಲ್ಲಷ್ಟು ಜನ ಯಾರ್ಯಾರು ನಿಂತಿದ್ದಾರೆ ಕ್ಯೂ ಅಲ್ಲಿ, ಶ್ರುತಿ ಅಂತಂದ್ರೆ ನಾನು ಗುರು ನಾ ಬೆಂಗಳೂರಲ್ಲಿ ಇದ್ದೀನಾ ಅಂತ. ನನಗೆ ಜೀವನ ಒಂದು ವೆಕೇಶನ್, ಈ ವೆಕೇಶನ್ ಮುಗ್ದೋಗತ್ತೆ ಯಾವತ್ತಾದರೂ. ಸೊ ಮೇಕ್ ದ ಮೋಸ್ಟ್ ಆಫ್ ಇಟ್. ಏನನ್ನು ಪರ್ಸ್ನಲ್ ಆಗಿ ತಗೋಬಾರ್ದು. ಒನ್ ಫೈನ್ ಡೇ ಇಟ್ ವಿಲ್ ಬಿ ದ ಲಾಸ್ಟ್ ಡೇ. ಸೊ ಹಂಗಿರುವಾಗ ಲೈಫೇ ವೆಕೇಶನ್ ಅಂದಮೇಲೆ ಏನಕ್ಕೆ ತಲೆ ಕೆಡಿಸ್ಕೋಬೇಕು? ಹ್ಯಾವ್ ಫನ್, ಎಂಜಾಯ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ಐ ನೋ ನೀವೆಲ್ಲ ಸೂಪರ್ ಡೂಪರಾಗೇ ಇರ್ತೀರಾ, ನಂಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಇವತ್ತೊಂದು ಬ್ಯೂಟಿಫುಲ್ ಎಪಿಸೋಡ್ಗೆ ನಿಮ್ಮೆಲ್ಲರೂ ಸ್ವಾಗತಿಸ್ತಾ ಇದ್ದೀನಿ. ಆ್ಯಂಡ್ ನನಗೆ ತುಂಬ ಸ್ಪೆಷಲ್ ಇದು. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಒಂದು ಬ್ಯೂಟಿಫುಲ್ ಇಂಟರಾಕ್ಷನ್ ನಾನು ಮಾಡ್ತಾ ಇರುವಂಥದ್ದು. ಆ್ಯಂಡ್ ನನಗೆ ಆಲ್ಮೋಸ್ಟ್ ಈಕೆ ಡಿಯರೆಸ್ಟ್ ಫ್ರೆಂಡ್, ಆಯಿತಾ. ನನಗೆ ಏನಾದರೂ ಥಟ್ ಅಂತ ಅನಿಸಿದ್ದನ್ನು ಹಂಚ್ಕೊಳ್ಳೋ ಲಿಸ್ಟಲ್ಲಿ ಫಸ್ಟ್ ಪರ್ಸನ್ ಇವರೇ ಇರ್ತಾರೆ. ಆ್ಯಂಡ್ ಒಂದಿಬ್ಬರು ಒಳಗಿನ ಬೌಂಡ್ರಿನಲ್ಲಿರೋರಲ್ಲಿ ಈಕೆನೂ ಒಬ್ಳು. ಸೊ ಎಷ್ಟು ಸಿಂಗ್ಯುಲರಾಗಿ ಹೇಳ್ತಿದ್ದೀನಿ ಅಂದಮೇಲೆ ನನಗೆ ಎಷ್ಟು ಹತ್ತಿರ ಅನ್ನೋದನ್ನ ನೀವು ಗೆಸ್ ಮಾಡಿರ್ತೀರ ಅಲ್ವಾ. ಇವತ್ತು ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ದೀನಿ ನಾನು. ಬಿಕಾಸ್ ನಮ್ಮ ಲೈಫಲ್ಲಿ ನಾವು ತುಂಬಾ ಗಜಿ ಬಿಜಿ ಮಾಡ್ಕೊತೀವಿ. ಮತ್ತೇನೋ ಗೊಂದಲಗಳು, ಏನೋ ಒಂದು ಸ್ಮೂತಾಗಿ ಹೋಗ್ತಾ ಇರುತ್ತೆ ಅಂತಿದ್ದ ಹಾಗೆ ಇನ್ನೇನೋ ದುತ್ತಂತ ಬಂದು ಅದನ್ನು ಕದಲಿಸ್ಬಿಡತ್ತೆ. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಒಂದು ಡಿವೈನ್ ಆ್ಯಂಗಲಲ್ಲಿ, ಒಂದು ಸ್ಪಿರಿಚುವಲ್ ಆ್ಯಂಗಲಲ್ಲಿ ಒಂದು ಸೂಪರ್ ಡೂಪರ್ ಕಾನ್ವರ್ಸೇಷನ್ನ ನಿಮ್ಮ ಮುಂದೆ ಇಟ್ಟರೆ ಹೆಂಗಿರತ್ತೆ. ಸೊ ಇವತ್ತು ನನ್ನ ಜೊತೆ ಇರೋದು, ನಾವು ನೋಡೋದಕ್ಕೆ ತುಂಬ ಮಾಡ್ರನ್ ಅನಿಸ್ಬೋದು, ಸಕ್ಕದಾಗೆ ಪಾಶ್ ಲೈಫ್ ಸ್ಟೈಲಪ್ಪ ಅಂತ ಅನಿಸ್ಬೋದು. ಬಟ್ ಒಳಗಡೆ ಒಂದು ಆತ್ಮ ಇದೆಯಲ್ಲ, ಅದು ಪರಮಾತ್ಮನಿಗೆ ಹತ್ರ. ಅದ್ರದ್ದು ಒಂದು ಯೋಚನೆನೇ ಬೇರೆ ಇರುತ್ತೆ, ಅದ್ರ ಬೌಂಡ್ರಿನೇ ಬೇರೆ ಇರುತ್ತೆ. ಸೊ ನೀವು ಈ ಕಾಂಬಿನೇಷನ್ನೇ ತುಂಬ ಹೆಂಗಪ್ಪ ಇದು ಸಾಧ್ಯ ಅಂತ ಅನಿಸುತ್ತೆ ಅಲ್ವಾ. ಸೊ ಇವತ್ತು ನನ್ನ ಮುಂದೆ ಕೂತಿರೋ ಪರ್ಸ್ನಾಲಿಟಿನೂ ಹಾಗೆ. ನಾವು ಹೊರಗಡೆ ನೋಡ್ದಂಗೆ ಒಳಗಡೆ ಮನುಷ್ಯರು ಇರ್ತೀವಿ ಅನ್ನೋದು ತಪ್ಪು. ಸೊ ಇವತ್ತು ನಿಮಗೆ ಆ ಥರ ಒಂದು ವೈಡ್ ಆ್ಯಂಗಲಲ್ಲಿ ಒಂದು ಪರ್ಸನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ನನ್ನದು ದೆನ್ RJ ಪಟಾಕಿ ಶ್ರುತಿ ನನ್ನ ಜೊತೆ ಇದ್ದಾರೆ. ಚಿಯರ್ಸ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಪಾಂಚಾಲಿ. ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಅನ್ಕೊಂಡಿರ್ತಾರೆ, ಅಯ್ಯೋ ಕೈಯಲ್ಲಿ ಗ್ಲಾಸ್ ಇಟ್ಕೊಳ್ಳೋದಲ್ಲಪ್ಪ ಇವ್ರು ಯಾವ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಲೆಟ್ ಅಸ್ ಕ್ಲಾರಿಫೈ, ದಿಸ್ ಇಸ್ ಕೋಕೋನಟ್ ವಾಟರ್, ನಾಟ್ ಕ್ವಾಟರ್. ಅರ್ಥ ಆಯ್ತಾ? ಕೋಕೋನಟ್ ವಾಟರ್, ನಾಟ್ ಕ್ವಾಟರ್. ಇದು ಕಲರ್ ಬೇರೆ ಆಗಿದ್ರೆ ಅವಳ ಸೈಡ್ ಇದು ನೀರು, ನಾಟ್ ಬೀರು. ಬಟ್ ಕಲರ್ ಇದೆಯಲ್ಲ. ಸರಿ, ಮತ್ತೆ ಚೇರ್ಸ್ ಹೇಳ್ಬಿಟ್ಟು ಅಯ್ಯಪ್ಪ ಶೆಕೆ. ಹೌದು, ಈ ಬಿಸಿಲಿಗೆ ತಂಪಾಗಿರ್ಬೇಕು ದೇಹಾನು ಮನಸ್ಸು ಅಲ್ವಾ? ಹೌದು, ಅಬ್ಸಲ್ಯೂಟ್ಲಿ. ವೆರಿ ನೈಸ್. ಚೆನ್ನಾಗಿದೆಯಮ್ಮ. ಕೋಕೋನಟ್ ವಾಟರ್ ಅಂದಮೇಲೆ ಅದಕ್ಕೆ ಸರಿಸಾಟಿ ಯಾವುದಿದೆ? ಈಗ ಅದನ್ನು ಪ್ಯಾಕ್ಡ್ ವಾಟರ್ ಮಾಡಿಬಿಟ್ಟು ಕಳಿಸಿ, ಅಯ್ಯೋ ಇರ್ಲಿ, ಎಲ್ಲರೂ ಬದುಕೊಳ್ಳಿ ಜೀವನದಲ್ಲಿ, ಎಲ್ಲರೂ ಮುಂದೆ ಬರಲಿ. ಆಸ್ ಲಾಂಗ್ ಆಸ್ ಇಟ್ ಇಸ್ ಝೀರೋ ಶುಗರ್, ನೋ ಆ್ಯಡೆಡ್ ಫ್ಲೇವರ್ಸ್, ನೋ ಪ್ರಿಸರ್ವೇಟಿವ್ಸ್, FSSAI ಅವರು ಓಕೆ ಅಪ್ರೂವ್ಡ್ ಅಂತ ಹೇಳಿದ್ರೆ ಎಲ್ಲರೂ ಬದುಕೊಳ್ಳಿ. ವಾವ್, ಅವ್ರಿಗೂ ಒಂದು ಜೀವನ ಆಗಲಿ ಅಲ್ವಾ. ಓಕೆ, ಇವತ್ತಿನ ನನ್ನ ಶೋಗೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹೇಗಿದ್ದೀರಿ? ಆಸ್ ಪಟಾಕಿ ಆಸ್ ಎವರ್ ಅಲ್ವಾ. ಓಕೆ, ನಾನಿವಾಗ ಒಂದು RJ ಆ್ಯಂಗಲಲ್ಲಿ ಖಂಡಿತ ಇವತ್ತು ಕೂರಿಸ್ಕೊಂಡಿಲ್ಲ. ಅದನ್ನು ಫಸ್ಟೇ ಕ್ಲಾರಿಫೈ ಮಾಡಿಬಿಡೋಣ ನಮ್ಮ ವೀಕ್ಷಕರಿಗೂ. ಆ್ಯಂಡ್ ನೀವು ದಿನ ಅವರ ಮಾತುಗಳನ್ನ ಕೇಳಿಸ್ಕೊತಾ ಇರ್ತೀರ. ಅವ್ರೊಂದು ಬೇರೆ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಬಟ್ ಇವತ್ತು ನನ್ನ ಜೊತೆ ನಿಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದಿದ್ದು ಒಂದು ಸ್ಪಿರಿಚುವಲ್ ಆ್ಯಂಗಲಲ್ಲಿ ಈ ಶೋ ಇರುತ್ತೆ. ಆ್ಯಂಡ್ ನನಗೆ ಬಟ್ಟೆ ಮತ್ತು ಒಂದು ಲೈಫ್ ಸ್ಟೈಲು ಮತ್ತು ಒಂದು ಲುಕ್ ವೈಸು ಇದೆಲ್ಲ ನೋಡಿದಾಗ ಟ್ರೆಡಿಷನ್ಗೂ ಇವ್ರಿಗೂ ತುಂಬ ದೂರ ಒಂದು ಭ್ರಮೆ ಬರುತ್ತೆ. ಬಟ್ ಒಳಗಡೆ ಅಂದರೆ ಈಗ ನಾನು ಆಚೆ ಕಡೆ ಒಂದು ಫ್ರೆಂಡ್ ಅಲ್ಲದೆ ಇರೋ ಟೈಮಲ್ಲಿ ನಾನು ಹಾಗೆ ಅಂದ್ಕೊಂಡಿದ್ದೆ. ಬಟ್ ನನಗೆ ಯಾವಾಗ ಫ್ರೆಂಡ್ ಆಗ್ತಾ ಮನಸ್ಸಿಗೆ ಹತ್ತಿರ ಆಗ್ತಾ ಒಂದು ಒಳ್ಳೆ ಬಾಂಡಿಂಗ್ ಶುರು ಆದಮೇಲೆ ನಂಗೆ ಗೊತ್ತಾಗಿದ್ದು ಶ್ರುತಿ ಒಳಗಡೆ ತುಂಬ ದೊಡ್ಡ ಜಗತ್ತಿದೆ, ಬೇರೆ ಜಗತ್ತು ಕೂಡ ಇದೆ ಅಂತ. ಸೊ ಅದೆಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಇವತ್ತು ಆ ಜಗತ್ತನ್ನು ಪರಿಚಯಿಸೋಣ. ಯಾವಾಗಿಂದ ಶುರುವಾಯಿತು ಈ ಒಂದು ನಿಮ್ಮ ಬುದ್ಧಿ ಬಂದಾಗಿಂದ? ಈಗ ನಿಮಗೆ ಅನ್ಬೇಕಾದ್ರೆ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿ ಹೇಳಿರ್ತೀನಿ, ಆಯಿತಾ? ಸೊ ಯಾವಾಗಿಂದ ಶುರುವಾಯಿತು ಈ ಒಂದು ಸ್ಪಿರಿಚುವಲ್ ಕಡೆ ನಿಮ್ಮ ಮನಸ್ಸು ಯಾವಾಗ ಹೊರಳ್ತು? ಯಾರಿಗೆ ಗೊತ್ತು?
ಗೊತ್ತಿಲ್ಲ ಗೊತ್ತೇ ಇಲ್ಲ. ಸಿ ಅದೇ ಟೈಮು ಸ್ಪೇಸು ಡೇಟು ಲೊಕೇಶನ್ ಎಲ್ಲ ಹೇಳಿ ಈ ಹೊತ್ತಿನಲ್ಲಿ ಆಧ್ಯಾತ್ಮಿಕತೆ ನನ್ನಲ್ಲಿ ಮೂಡಿತ್ತು ಅಂತ ಹೇಳಿದ್ರೆ ಅದೆಲ್ಲ ಸುಳ್ಳಾಗುತ್ತೆ. ಅಲ್ಲ ಒಂದಿರತ್ತೆ ಗೊತ್ತಾ, ಈಗ 9th standard ಅಲ್ಲೋ 10th standard ಅಲ್ಲೋ ಯಾವಾಗೋ ಅದನ್ನೇ ಹೇಳ್ತಿರೋದು. ಇಲ್ಲ ಅಂತ ಯಾವ ಒಂದು ಘಟನೆನೂ ಇಲ್ಲ, ಅಂತ ಯಾವ ಒಂದು ಸನ್ನಿವೇಶನೂ ಆಗ್ಲಿಲ್ಲ, ಅಂತದ್ ಏನೂ ಇಲ್ಲ. ಆದ್ರೆ ಸತ್ಯವಾಗ್ಲೂ ಹೇಳ್ಬೇಕು ಅಂದ್ರೆ ಒನ್ ಫೈನ್ ನೈಟ್ ಅಂತ ಹೇಳ್ಬೋದು, ನಾಟ್ ಒನ್ ಫೈನ್ ಡೇ. ಒಂದು ರಾತ್ರಿ ಅಚಾನಕ್ಕಾಗಿ ಬಾಬಾ ಕನ್ಸಲ್ ಬಂದ್ರು. ಅದಕ್ಕಿಂತ ಮುಂಚಿತವಾಗಿ ನನಗೂ ಸಾಯಿಗೂ ಝೀರೋ ಸಂಪರ್ಕ. ಅಂದ್ರೆ ಐ ಆಮ್ ಅ ಗಾಡ್ ಲವಿಂಗ್ ಪರ್ಸನ್, ಅರ್ಥ ಆಯ್ತಾ? ಭಗವಂತನ ಮೇಲೆ ಬಹಳ ಪ್ರೀತಿ ಇದೆ. ಐ ಆಮ್ ನಾಟ್ ಅನ್ ಎಥೀಸ್ಟ್. ಅಂದ್ರೆ ದೇವರೇ ಎಲ್ಲ ಗುರು ಪ್ರೂವ್ ಮಾಡಿ ತೋರಿಸು ಅಂತ ಅಲ್ಲ. ಆದ್ರೆ ದೇವ್ರೆ ನೀನೇ ಸರ್ವಸ್ವ ಅನ್ನೋ ತರಾನೂ ಇರ್ಲಿಲ್ಲ ಅಲ್ಲ, ಈಗ್ಲೂ ಇಲ್ಲ. ಆದ್ರೆ ಭಗವಂತನ ಮೇಲೆ ಅಷ್ಟು ಪ್ರೀತಿ ಇದೆ, ಅಷ್ಟು ಪೂಜೆಗಳನ್ನ ಮಾಡ್ತೀನಿ. ನಮ್ಮಮ್ಮ ನನ್ನ UPS ಅಂತ ಕರೀತಾರೆ, ಅಂದ್ರೆ ಉಪವಾಸ ಪ್ರಿಯ ಶ್ರುತಿ ಅಂತ. ಯಾವಾಗ ನೋಡಿದ್ರು ಉಪವಾಸ. ಇವತ್ತಮ್ಮ ಸೋಮವಾರ ಉಪವಾಸ, ಅಮ್ಮ ಇವತ್ತು ಪರಶುರಾಮ ಜಯಂತಿ ಉಪವಾಸ, ಅಮ್ಮ ಇವತ್ತು ಊಟ ಮಾಡೋಕ್ಕಾಗಲ್ಲ ಈ ಹಬ್ಬ ಉಪವಾಸ. ನಮ್ಮಮ್ಮ ಹೇಳ್ತಾನೆ ಅಡುಗೆ ಮಾಡೋದೇ ವೇಸ್ಟ್ ಅಮ್ಮ, ನಿನಗೆ ನೀನು ಊಟನೇ ಮಾಡೋದು, ನೀನು ಗಾಳಿಯಲ್ಲೇ ಬದುಕೊಂಡು ಇದ್ಬಿಡು ಅಂತ. ಅಂದ್ರೆ ನನ್ನನ್ನು ನೋಡಿದ್ರೆ nobody will think I'm the ಉಪವಾಸ ಪ್ರಿಯ ಟೈಪ್ಸ್. ನಾಟ್ ಬಿಕಾಸ್ ನಾನು ಹೀಗಿದ್ದೀನಿ ಅಂತ ನನಗೆ ಗೊತ್ತು. ನಾನು ಟಿಪ್ಪು ಡ್ರಾಪ್ ತರನೇ ಇರೋದು ಇವಾಗ. ಒನ್ಸ್ ಅಪಾನ್ ಅ ಟೈಮ್ ನಂದಿ ಬೆಟ್ಟ ತರ ಇದ್ದೆ. ಬಟ್ ಅಂದ್ರೆ ಸೈಜು ಶೇಪು ಫಿಗರ್ಗೂ ಉಪವಾಸಕ್ಕೂ ಯಾವ ಕನೆಕ್ಷನ್ ಇಲ್ಲ. ಇದನ್ನ ಕೇಳ್ಬೇಕಂತಿದ್ದೆ. ಇಲ್ಲ, ಅದನ್ನೇ ಹೇಳ್ತಿರೋದು. ಸೊ ಭಗವಂತನ ಮೇಲೆ ಪ್ರೀತಿ ಇತ್ತು, ಆದ್ರೆ ಬಾಬಾ ಒಲವು ಏನು ಇರ್ಲಿಲ್ಲ ಆ ಥರ. ಬಟ್ ಸಡನ್ ಆಗಿ ಅಚಾನಕ್ಕಾಗಿ ಬಾಬಾ ಕನ್ಸಲ್ ಬಂದ್ರು, ಶಿರ್ಡಿಗೆ ಬಾ ಅಂತ. ಲೈಕ್ ಏನಪ್ಪ ಇದು, ಏನು ಇಂಥ ಕನ್ಸು ಬಂತಲ್ಲ ಅಂತ ನಮ್ಮ ಹೇಳೋಣ ಅಂತ ಹೋದೆ. ನಮ್ಮಮ್ಮ ಅದಕ್ಕೆ ಕರೆಕ್ಟಾಗಿ ನನಗೆ ಹೇಳ್ತಾ ಇದ್ದಾರೆ, ಸೈನ್ ದಟ್ ಏನು ಗೊತ್ತಾ, ಯಾರೋ XYZ ಆಂಟಿನ ಮೀಟ್ ಮಾಡಿದೆ, ಅವರು ಬಾಬಾದು ಪಂಚಾರತಿ ಮಾಡು ಅಂತ ಹೇಳಿದ್ರು ನನಗೆ ಅಂತ. ನಾನು ಲೈಕ್ ಇದೇನಿದು, ನನಗೆ ಬಾಬಾ ಕನಸು, ನಮ್ಮಮ್ಮ ಪಂಚಾರತಿ ಅಂತ ಹೇಳ್ತಿದ್ದಾರೆ. ಸರಿ ನಾನು ಮಾಡ್ತೀನಿ ಅಂತ ಹೇಳಿದೆ. ಪಂಚಾರತಿ ಅಂದರೆ ತುಂಬ ಜನ ಕೇಳಿದ್ದಾರೆ, ಮೇಡಮ್ ಪಂಚಾರತಿ ಅಂದರೆ ಏನು, ಹೇಗೆ ಮಾಡಬೇಕಾಗಿದೆ ಅಂತ. ಗುರುವಾರದಿಂದ ಪ್ರಾರಂಭಿಸಿ 5 ದಿನಗಳು ಸತತವಾಗಿ 5 ದೀಪಗಳನ್ನು ಹಚ್ಚಿ ಬಾಬಾಗೆ ಆರತಿ ಮಾಡಬೇಕಾಗಿದೆ. ಇನ್ನು ಆರತಿ ಯೂಟ್ಯೂಬಲ್ಲಿ ಸಿಗುತ್ತಮ್ಮ. ಬೆಳಗ್ಗೆ ಮಾಡಿದ್ರೆ ಬೆಳಗಿನ ಆರತಿ, ಸಂಜೆ ಮಾಡಿದ್ರೆ ಸಂಜೆ ಆರತಿ. ಇದು ಮೇಡ್ ಅವರ್ ಲೈಫ್ಸ್ ವೆರಿ ಈಸಿ. ತಂತ್ರಜ್ಞಾನಕ್ಕೆ ಯಾರ್ಯಾರು ವೀಡಿಯೋಸನ್ನು ಬಿಡುಗಡೆ ಮಾಡಿದ್ದಾರೋ ಅವ್ರು ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. 5 ದಿನಗಳು ಆರತಿ ಮಾಡಿದ ನಂತರ ಅಲ್ಲೇ ಇದ್ರ ಶಿರ್ಡಿಲಿ? ಇಲ್ಲ, ಇಲ್ಲಿ ಮನೆಯಲ್ಲಿ ಬಾಬಾ ಆರತಿ ಮನೆಯಲ್ಲಿ, ಎಲ್ಲೂ ಆಚೆ ಹೋಗೋ ಅವಶ್ಯಕತೆ ಇಲ್ಲ. 5 ದಿನಗಳು ಬಾಬಾ ಆರತಿ ಮಾಡಿದ ನಂತರ 4-5 ಜನರಿಗೆ ನೀವು ಹೇಳ್ತೀರಾ, ಸಿಂಗಲ್ ನಾನು ಈ ಥರ ಪಂಚಾರತಿ ಮಾಡಿದೆ ಅಂತ. ಇದು ಚೇನ್ ಮೆಸೇಜಿಂಗ್ ಅಲ್ಲ, ಅದು ಒಂದು ನೆನಪಲ್ಲಿ ಇಟ್ಕೋಬೇಕು. ಕೆಲವೊಬ್ರು ಕೇಳಿದ್ದಾರೆ, ಅಕಸ್ಮಾತ್ ನಾನು ಹೇಳಲಿಲ್ಲ ಅಂದರೆ ಬಾಬಾ ಶಾಪ ಕೊಡ್ತಾರಾ ಅಂತ. ಯಾವತ್ತಾದ್ರೂ ತಂದೆ ತಾಯಿ ಮಕ್ಕಳಿಗೆ ಶಾಪ ಕೊಡ್ತಾರಾ? ಇಲ್ಲ. ದಟ್ ಇಸ್ ದ ಸೇಮ್ ಲಾಜಿಕ್. ದ ರೀಸನ್ ವೈ ಹಾಗಂದ್ರೆ ಏನಕ್ಕೆ ಇನ್ನೊಬ್ರಿಗೆ ಹೇಳ್ತೀವಿ ಅಂದರೆ, ಏನೋ ನಮ್ಮ ಜೀವನದಲ್ಲಿ ಒಳ್ಳೇದಾಗಿದ್ರೆ ಅದನ್ನು ಹಂಚ್ಕೊಳ್ಳೋ ಒಂದು ಅಭ್ಯಾಸ ಇರುತ್ತೆ. ಓಕೆ, ಅದನ್ನು ಪಾಸ್ ಆನ್ ದ ಗುಡ್ನೆಸ್, ಪಾಸ್ ಆನ್ ದ ಕೈಂಡ್ನೆಸ್ ಅಂತ ಅಷ್ಟೇ. ಕೆಲವೊಬ್ರು 5 ದಿನಗಳಲ್ಲಿ ಏನೋ ಒಂದು ಆಸೆ ಅನ್ಕೊಂಡಿರ್ತಾರೆ, ನನ್ನ ಮಗುಗೆ ಸೀಟ್ ಸಿಗಬೇಕು ಅಥವಾ ಯಾವುದೋ ಕಾಯಿಲೆ ಏನೋ ಗುಡ್ ನ್ಯೂಸ್ ಸಿಗಬೇಕು ಅಂದರೆ ವಾಸಿ ಆಗೋಗುತ್ತೆ, ನಿವಾರಣೆ ಆಗುತ್ತೆ ಅಂತೆಲ್ಲ ಪವಾಡಗಳ ಬಗ್ಗೆ ನಾನು ಹೇಳ್ತಿಲ್ಲ. ಬಾಬಾ ಊದಿಯಲ್ಲ ಶಕ್ತಿ ಇದೆ, ಅದು ಬೇರೆ ಕತೆ. ಆದರೆ ಏನೋ ಅನ್ಕೊಂಡಿರೋ ಕೆಲಸ ಖಂಡಿತವಾಗಿ ನಡೆಯುತ್ತೆ. ಬಟ್ ನಾನು ಬಾಬಾ ಆರತಿ ಮಾಡಿದಾಗ ಏನೂ ಅನ್ಕೊಂಡಿರ್ಲಿಲ್ಲ, ಬ್ಲ್ಯಾಂಕ್ ಮೈಂಡ್. ಬಾಬಾ ಶಿರ್ಡಿಗೆ ಬಾ ಅಂದರು, ನಮ್ಮಮ್ಮ ಆರತಿ ಮಾಡು ಅಂದರು. ಸರಿ, ನೀನು ಹೇಳಿದ್ದು ಮಾಡ್ತೀನಿ ಅಷ್ಟೇ ನನ್ನ ಕೆಲಸ. ಮಾಡಿದೆ, ಇನ್ನೇನೂ ಇಲ್ಲ. ಬಾಬಾ ಆರತಿ ಮಾಡಾದ್ಮೇಲೆ ಶಿರ್ಡಿಗೆ ಹೋಗೋ ಒಂದು ಚಾನ್ಸ್ ಸಿಕ್ತು. ಶಿರ್ಡಿಗೆ ಹೋದರೆ ಅಲ್ಲಷ್ಟು ಜನ ಯಾರ್ಯಾರು ನಿಂತಿದ್ದಾರೆ ಕ್ಯೂ ಅಲ್ಲಿ, ಶ್ರುತಿ ಅಂತಂದ್ರೆ ನಾನು ಗುರು ನಾ ಬೆಂಗಳೂರಲ್ಲಿ ಇದ್ದೀನಾ ಅಂತ. ನನಗೆ ಬೆಂಗಳೂರಲ್ಲೇ ನಾನು ಆ ಜನ ಗುರ್ತಿಸಲ್ಲ. ಪ್ರತಿ ಸತಿ ನಾನು ಏರ್ ಕಲರ್ ಡಿಫ್ರೆಂಟು, ಇನ್ನು ಧ್ವನಿ ಕೇಳಿರೋರಲ್ವಾ, ಜನ ನಮ್ಮ ಧ್ವನಿ ಹೆಚ್ಚಾಗಿ ಕೇಳಿರ್ತಾರಲ್ವಾ. ಸೊ ನಾವು ಈ ಥರ ರೋಡಲ್ಲಿ ನಡ್ಕೊಂಡ್ರೆ ಯಾರು ನಮ್ಮನ್ನು ಗುರ್ತಿಸಿ ನೀನೇ ಶ್ರುತಿ ಅಂತ ಇಲ್ಲ. ಎಲ್ಲೋ ವಾಯ್ಸ್ ಕೇಳಿಸಿದ್ರೆ ಮೇಡಮ್ ನೀವು ತಾನೇ ಶ್ರುತಿ ಅಂತ ಕೇಳೋರು ಇದ್ದಾರೆ. ಹೌದು. ಆದರೆ ಬಾಬಾ ದೇವಸ್ಥಾನದಲ್ಲಿ ಅಷ್ಟು ಜನ, ನಾನು ಏನು ಗುರು ಇದೇನಾಗೋಯ್ತು ಇಲ್ಲಿ ಅಂತ. ನಾನು ನಮಸ್ಕಾರ ಹಾಯ್ ಅಂತ ಎಲ್ಲರ ಹತ್ರ ಮಾತಾಡ್ತೆ. ನೀವೇನು ಶಿರ್ಡಿಗೆ, ನೀವು ಪಂಚಾರತಿ ಹೇಳ್ದಲ್ಲ, ಪಂಚಾರತಿ ಮಾಡಿದ ತಕ್ಷಣ ಶಿರ್ಡಿಗೆ ಬರೋ ಥರ ಆಯಿತು ಅಂತ. ಹುಚ್ಚುಚ್ಚಾಗಿತ್ತು ಆ ಫೀಲಿಂಗು, ಅರ್ಥನೇ ಆಗಲಿಲ್ಲ. ಇದೇನಿದು ಗುರು ಇಂಥ ವಿಷಯ ಅಂತ. ಅಟ್ಲೀಸ್ಟ್ ಒಂದು 100 ಜನ ದೇವಸ್ಥಾನದಲ್ಲಿ ದೇ ಸ್ಪೋಕ್ ಟು ಮಿ. ಅಲ್ಲಿ ದೇವಸ್ಥಾನದ ಟ್ರಸ್ಟಲ್ಲಿ ಯಾರು ಕೂತ್ಕೊಳ್ತಾರೋ ಅವ್ರು ನನ್ನ ಕರೆಸಿದ್ರು ಮೇಲ್ಗಡೆ. ನೀವು ಯಾರು, ನೀವು ಅಪ್ಕೋ ಕೇಸೆ ಇತ್ನೇ ಲೋಗ್ ಮಾಲೂಮ್ ಅಂತ. ಮುಂಚೆ ಖುದ್ನೇ ಪತಾ ಅಂದೆ, ನನಗೆ ಯಾರು ಅಂತಲೇ ಗೊತ್ತಿಲ್ಲ ಅವರು. ಎಲ್ಲ ಅಲ್ಲಿಂದ ಬಾಬಾದು ಪವಾಡಗಳು ಶುರುವಾಯಿತು. ಐ ಕ್ಯಾನ್ ಸೇ ದ್ಯಾಟ್ ಮೇ ಬಿ ಆಧ್ಯಾತ್ಮಿಕತೆಗೆ ಒಲವು ಬಹುಶಃ ಅಲ್ಲಿಂದಾನೇ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳಬಹುದಾಗಿದೆ. ಬಿಕಾಸ್ ಐ ಬಿಕೇಮ್ ಈವನ್ ಮೋರ್ ಸ್ಪಿರಿಚುವಲ್ ಆ್ಯಂಡ್ ರಿಲಿಜಿಯಸ್. ಇವಾಗ ಸ್ಪಿರಿಚುಯಾಲಿಟಿ ಆ್ಯಂಡ್ ರಿಲಿಜನ್ ಆರ್ 2 ಡಿಫ್ರೆಂಟ್ ಥಿಂಗ್ಸ್ ಆಲ್ ಟುಗೆದರ್. ಅರ್ಥ ಆಯ್ತಾ? ಆದರೆ 2 ಆಗಕ್ಕೆ ಶುರುವಾಗೋಯ್ತು. ಮೋರ್ ರಿಲಿಜಿಯಸ್, ತುಂಬ ಪೂಜೆ, ತುಂಬ ವ್ರತಗಳು. ನಾನು ಮಾಡದೇ ಇರೋ ಪೂಜೆನೇ ಇಲ್ಲ. ಕೇಳ್ತಾರೆ ಜನ, ಏನಕ್ಕೆ ಇಷ್ಟೊಂದು ಪೂಜೆ ಮಾಡ್ತೇನೆ ನೀನು ಅಂತ. ಅದೊಂಥರ ಖುಷಿ ಕೊಡುತ್ತೆ.
ಹೌದು, ಟೈಮ್ ಹೆಂಗೆ ಈಗ ಬೆಳಗ್ಗೆ ಫುಲ್ಲು ಏನೋ ರೆಕಾರ್ಡಿಂಗು ಅಥವಾ ಏನೋ ಇದರಲ್ಲಿ, ಬಟ್ ಈ ಪೂಜೆ ಪುನಸ್ಕಾರ ಅಂದರೆ ಒಂದು ಟೈಮ್ ಇರುತ್ತೆ, ಅಥವಾ ಒಂದು ಏನೋ ವ್ರತ ಅಂದರೆ ಒಂದು ಟೈಮ್, ಹೆಂಗೆ ಮ್ಯಾನೇಜ್ ಮಾಡೋದು ಇದನ್ನೆಲ್ಲ, ಹೆಂಗೆ ವ್ರತಗಳನ್ನ ಮಾಡೋದು, ಏನು ಕತೆ? ಅದೇ ಇಲ್ಲ, ಭಗವಂತ ನೀನು ಏನಾದರೂ ದಾರಿ ಮಾಡಿಕೊಡು ಅಂತ ಹೇಳಿ ಬಿಟ್ಬಿಟ್ರೆ ಅವ್ನು ಏನಾದರೂ ಮಾಡ್ತಾನೆ, ಅವ್ನು ನೋಡ್ಕೊಳ್ತಾನೆ, ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಈ ರಾಮಾಯಣ ಪಾರಾಯಣ ಮಾಡಿದೆ, ಕಂಟಿನ್ಯೂಸ್ ಆಗಿ ಸತತವಾಗಿ ಮಾಡ್ಬೇಕು ಅದನ್ನು. ಒಂದು ದಿನ ಬಿಡದೆ ರಾಮಾಯಣ ಪಾರಾಯಣ ಮಾಡಿದ್ದೀನಿ, ನನಗೇ ಗೊತ್ತಿಲ್ಲ ಟೈಮ್ ಎಲ್ಲಿಂದ ಬಂತು ಅಂತ. ಆ್ಯಂಡ್ ಆ ಸೈಕಲ್ ಗ್ಯಾಪಲ್ಲಿ ನಾನು ದುಬೈಗೆ ಹೋಗಿದ್ದೆ, ಆ ಟೈಮಲ್ಲಿ ದುಬೈಯಲ್ಲಿ ರಾಮಾಯಣ ಪಾರಾಯಣ ಮಾಡ್ತಾ ಇದ್ದೀನಿ ನಾನು. ಹಂಗೆ ಕೂಡಿ ಬಂದ್ಬಿಡುತ್ತಲ್ಲ. ಇನ್ನು ರೀಸೆಂಟಾಗಿ ರಾಮ ಮಂದಿರದಲ್ಲಿ ರಾಮನಾಮ ಲಿಖಿತ ಜಪ ಮಾಡಿದ್ವಿ. ಎಷ್ಟು ಜನ ಬಂದರು ಅಂದರೆ ಎಲ್ಲರಿಂದ, ಗುಲ್ಬರ್ಗಾಯಿಂದ ಎಲ್ಲ ಬಂದರು ರಾಮನಾಮ ಲಿಖಿತ ಜಪ ಬರೆಯೋಕ್ಕೆ. ಸೊ ದ ಪಾಯಿಂಟ್ ಇಸ್ ದ್ಯಾಟ್ ಐ ಥಿಂಕ್ ಆ ವೈಬು, ಆ ಎನರ್ಜಿ ಪುಟ್ಸ್ ಯು ಟುಗೆದರ್. ಹೆಂಗೋ ಒಂದು ಜಾಗ ಮಾಡಿ ಕೊಟ್ಬಿಡುತ್ತೆ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನಾವು ಆಧ್ಯಾತ್ಮಿಕತೆಯನ್ನು ಹುಡ್ಕೊಂಡು ಹೋಗೋಕ್ಕೆ ಆಗಲ್ಲ, ಅದು ನಮ್ಮನ್ನು ಹುಡ್ಕೊಂಬರ್ಬೇಕು. ಆಲ್ಸೋ ಗುರುನೂ ಸಹ, ಬಾಬಾ ಎಲ್ಲೂ ಹೇಳಿಲ್ಲ ನನ್ನ ದೇವರು ಅಂತ, ಯಾರಿಗೂ ಹೇಳ್ಕೊಂಡಿಲ್ಲ. ಗುರುನು ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಗುರು ನಮ್ಮನ್ನು ಕರಿಬೇಕು, ಗುರು ನಮ್ಮನ್ನು ಆಯ್ಕೆ ಮಾಡ್ತಾರೆ. ವೆನ್ ದ ಗುರು ಫೈಂಡ್ಸ್ ಯು, ಯರ್ ಪ್ಯಾತ್ ವಿಲ್ ಓಪನ್. ಹಾಗೆ ತುಂಬ ಡೀಪಾಗಿ ಹೋಯ್ತಾ ಅನಿಸ್ತದೆ. ಇಲ್ಲ ತುಂಬ ಡೀಪಾಗೇ ಬೇಕು. ಯಾಕಂದರೆ ನಾವು ಅನ್ಕೋತೀವಿ ನೋಡೋದೇ ಬೇರೆ, ಇರೋದೇ ಬೇರೆ ಒಳಗಡೆ. ನಾವು ಎರಡನ್ನೂ ಮಿಕ್ಸ್ ಮಾಡಿದಾಗ ನಮ್ಮದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋದು ಒಂದು ಜನಕ್ಕೆ ಗೊತ್ತಾಗಬೇಕು. ಭ್ರಮೆನಲ್ಲಿ ಇರ್ತಾರೆ ಅಥವಾ ಆಡ್ಕೊಳೋದು, ಇವ್ರು ಏನು ಹಿಂಗೆ ಅಂತ ಅಂದ್ಕೊಳ್ಳೋರು, ಅವ್ರಿಗೆಲ್ಲರಿಗೂ ಒಂದು ಆನ್ಸರ್ ನಂಗೆ ಸಿಗಬೇಕು. ಗುಡ್. ಅಲ್ಲಿ ಒಂದು ಉತ್ತರ ಸಹ ಇದೆ. ಸಾಮಾನ್ಯವಾಗಿ ಏನು ಅನಿಸುತ್ತೆ ಅಂದರೆ, ಯಾರ್ಯಾರು ತುಂಬ ಸ್ಪಿರಿಚುವಲ್ ಆಗಿರ್ತಾರೋ ಅವ್ರಿಗೆ ಏನೂ ಅನಿಸಲ್ಲ, ಐ ಮೀನ್ ನಥಿಂಗ್ ರಿಯಲಿ ಎಫೆಕ್ಟ್ಸ್ ದೆಮ್ ಅಂತ. ದಟ್ಸ್ ನಾಟ್ 100% ಟ್ರೂ. ಅಂಥ ಒಂದು ಲೆವೆಲ್ಗೆ ತಲುಪಬೇಕು ಅಂದರೆ ಅದಕ್ಕೆ ಒಂದು ಬೇರೆ ರೀತಿಯ ಜ್ಞಾನ ಎರಡೂ ಇರಬೇಕು. ಅದು ಸಾಧ್ಯ ಆಗಲ್ಲ. ಇವಾಗ ನಾವು ಸಾಧಾರಣ ಮನುಷ್ಯರು, ಇವಾಗ ಯಾರೋ ಒಂದು ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಬರೆದ್ರೆ ಬೇಜಾರು ಆಗೇ ಆಗುತ್ತೆ. ಇಟ್ಸ್ ಹ್ಯೂಮನ್ ಟೆಂಡೆನ್ಸಿ. ಆದರೆ ಡಿಫ್ರೆನ್ಸ್ ಏನಪ್ಪ ಅಂದರೆ, ವಿ ಡೋಂಟ್ ಕರ್ಸ್ ಎನಿಬಡಿ. ನೀ ನನಗೆ ಕೆಟ್ಟದಾಗ ಬರ್ದ್ಯಾ, ಹಾಳಾಗೋಗ್ಲಿ, ಸಾಧ್ಯನೇ ಇಲ್ಲ, ಅದು ಹೇಳೋಕ್ಕಾಗದೇ ಇಲ್ಲ. ನೀ ನಂಗೆ ಕೆಟ್ಟದಾಗ ಬರ್ದ್ಯಾ, ಫಸ್ಟ್ ಥಿಂಗ್ ಏನು ಮನ್ಸಿಗೆ ಬರುತ್ತೆ, ಅವ್ರ ಜೀವನದಲ್ಲಿ ಅವ್ರು ಏನು ಅನುಭವಿಸ್ತಿರ್ಬೋದು, ದಟ್ ಅಷ್ಟು ಬಿಟರ್ನೆಸ್ ಇದೆ, ವಾಟ್ ಕುಡ್ ದೇ ಹ್ಯಾವ್ ಗಾನ್ ಥ್ರೂ ದಟ್ ದೇ ಆರ್ ಸೋ ಸಿನಿಕಲ್. ಕರೆಕ್ಟ್. ಫಸ್ಟ್ ಥಿಂಗ್ ಅದೇ ಅನ್ಸೋದು. ಆ್ಯಂಡ್ ಇನ್ ಮೈ ಮೈಂಡ್ ಐ ಥಿಂಕ್ ದಟ್ ಐ ಫಾರ್ ಗಿವ್ ಯು ಆ್ಯಂಡ್ ಐ ರಿಲೀಸ್ ಯು, ಯು ಫಾರ್ ಗಿವ್ ಮಿ ಆ್ಯಂಡ್ ರಿಲೀಸ್ ಮಿ ಅಂತ ನಾನು ಫಾರ್ ಗಿವ್ನೆಸ್ ಪ್ರೇಯರ್ ಮಾಡ್ಬಿಡ್ತೀನಿ. ಹೇಟ್ರೆಡ್ ಎಂಬುವ ಭಾವನೆಗಾದರೆ ಜಾಗ ಇರಲ್ಲ. ದಟ್ ಈಸ್ ಒನ್. ಈ ಮನಸ್ಥಿತಿಗೆ ಬರೋಕ್ಕೂ ತುಂಬ ಕಷ್ಟ ಇದೆ. ನೀವು ಹೇಳ್ದಂಗೆ ಧ್ಯಾನ ಜ್ಞಾನ ಎರಡು ತುಂಬಾ ಕಷ್ಟ ಹೋಲಿಸ್ಕೊಳ್ಳೋದು. ಧ್ಯಾನ ಮಾಡಿ ಅಂತ ಹೇಳ್ಬಿಡ್ತಾರೆ, ಬಟ್ ಒಂದು ಸೆಕೆಂಡ್ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಟ್ರೈ ಮಾಡಿದವ್ರಿಗೆ ಗೊತ್ತಾಗಿರುತ್ತೆ. ಟ್ರೈ ಮಾಡೋಕ್ಕಾಗದೇ ಇಲ್ಲ. ಟ್ರೈ ಅಂದರೆ ಟ್ರೈಗೆ ಅರ್ಥನೇ ಇಲ್ಲಮ್ಮ. ಬೈ ದ ವೇ, ಟ್ರೈ ಟು ಡ್ರಿಂಕ್ ಕೋಕೋನಟ್ ವಾಟರ್. ಕುಡಿಯಲ್ವಾ? ಅಷ್ಟೇ. ಇಲ್ಲ ಮಾಡಬೇಕು, ಇಲ್ಲ ಆಗಲ್ಲ. ಗುರು ಟ್ರೈ ಮಾಡ್ತೀನಿ ದುಡ್ಡು ಕೊಡಕ್ಕೆ ಅಂದ್ರೆ ನಿನ್ ಫ್ರೆಂಡ್ ಆ ಪೈಸಾ ವಾಪಸ್ ಬರಲ್ಲ ಅಂತ ನೆನಪಲ್ಲಿ ಇರ್ಲಿ, ಗೊತ್ತಾಯ್ತಾ? ಬರ್ತೀನಿ ಮದ್ವೆ ಕರೆದಿದ್ರ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಬರಲ್ಲ. ಎನಿಬಡಿ ಹೂ ಸೇಸ್ ಟ್ರೈ, ಇಟ್ ಮೀನ್ಸ್ ಬರಲ್ಲ, ಮಾಡಲ್ಲ, ಆಗಲ್ಲ, ಸಾಧ್ಯ ಇಲ್ಲ. ಐ ಟ್ರೈ ಟು ವೇಕ್ ಅಪ್ ಡೂಡ್, ಆಗ್ಲಿಲ್ಲ, ಹಂಗೆ ಅದು ಅಷ್ಟೇ. ಇಲ್ಲ ಆಗತ್ತೆ, ಇಲ್ಲ ಆಗಲ್ಲ. ಸೊ ನಮ್ಮ ತಲೆಯಲ್ಲೂ ಯಾವಾಗಲೂ ಖಾಲಿ ಸ್ಪೇಸ್ ಇರುತ್ತೆ ಅಂತ ಅಲ್ಲಮ್ಮ. ನಮ್ಮ ತಲೆಯಲ್ಲೂ ಸಾಧಾರಣವಾಗಿ ಏನಾದರೂ ನಡೀತಾನೇ ಇರುತ್ತೆ. ಶಾಂತಗೊಳಿಸೋಕ್ಕಾಗತ್ತಾ? ಶೂನ್ಯ ಸ್ಟೇಟ್ ಅಂತಾರೆ ಗೊತ್ತಾ? ಆ ಶೂನ್ಯ ಸ್ಟೇಟ್, ಸಮಾಧಿಗೆ ಹೋದಾಗಲೇ ಆಗೋದು ಅನ್ಸುತ್ತೆ. ನಿಜ. ಅಲ್ಲಿನವರೆಗೂ ಆಗ ಯಾವ ಸೀನು ಇಲ್ಲ. ಆ ಬಿಲ್ಡಪ್ ಆಗಲ್ಲ, ಓಡ್ತಾನೇ ಇರುತ್ತೆ ತಲೆಯಲ್ಲಿ. ಬಟ್ ಈ ಓನ್ಲಿ ಪಾಸಿಟಿವ್ ಥಿಂಗ್ ಈಸ್, ಜೀವನ ಒಂದು ವೆಕೇಶನ್. ಈ ವೆಕೇಶನ್ ಮುಗ್ದೋಗತ್ತೆ ಯಾವತ್ತಾದ್ರೂ. ಸೊ ಮೇಕ್ ದ ಮೋಸ್ಟ್ ಆಫ್ ಇಟ್. ಏನನ್ನು ಪರ್ಸನಲ್ ಆಗಿ ತಗೋಬಾರ್ದು. ಕರೆಕ್ಟ್. ಬರುತ್ತೆ ಹೇಳಷ್ಟು ಈಸಿನಾ ಅಲ್ಲ. ನೀವು ಯಾವಾಗ ವೆನ್ ಯು ಥಿಂಕ್ ಲೈಕ್, ನೀವು ಜಸ್ಟ್ ನಂಗೆ ಕಮೆಂಟೇ ನೋಡಲ್ಲ ಗೊತ್ತಾ, ನೋಡಿದ್ರೆ ಹಂಗೆ ಡಿಸ್ಟರ್ಬ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೇನೆ ನೋಡಲ್ಲ. ಅದೇ ಹೇಳಿದ್ದು, ಹಂಗೆ ಹೇಳಿದ್ದು. ಹೆಂಗ್ ಸಾಧ್ಯ ಅದು? ಯಾವಾಗ ಯು ರಿಯಲೈಸ್ ಲೈಫ್ ಇಸ್ ಅ ವೆಕೇಶನ್, ಆವಾಗ ತಲೆ ಕೆಡ್ಸ್ಕೊಳ್ಳಲ್ಲ. ಇವಾಗ ನೀನು ನಾಳೆ ಪ್ಯಾರಿಸ್ಗೆ ಹೋಗ್ತೀಯ ಅಂತ ಇಟ್ಕೋ, ಅರ್ಥ ಆಯ್ತಾ? ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು 5 ಡೇ ಪ್ಯಾಕೇಜ್ ತೊಗೊಂಡಿದ್ಯಾ. ಆ 5 ಡೇ ಪ್ಯಾಕೇಜಲ್ಲಿ ಏನೋ ಒಂಚೂರು ಏರುಪೇರಾದರೆ ಏನು ಬೇಜಾರಾಗುತ್ತಾ? ಇಲ್ಲ, ಯು ಸ್ಟಿಲ್ ಎಕ್ಸೈಟೆಡ್ ಅಬೌಟ್ ಯುವರ್ ಟ್ರಿಪ್. ಓ ಮೈ ಗಾಡ್, ಪ್ಯಾರಿಸಲ್ಲಿ ಇದು ಮಾಡಬೇಕು, ಅದು ಮಾಡಬೇಕು, ಐಫಿಲ್ ಟವರ್ ನೋಡಬೇಕು, ಫೋಟೋ ತೆಗಬೇಕು, ಅದೆಲ್ಲ ಇಲ್ವಿ. ಜೀವನನೇ ಅಷ್ಟು ಮುಗ್ದೋಗುತ್ತೆ ವೆಕೇಶನ್. ಫೈನಲ್ ಡೆಸ್ಟಿನೇಷನ್ ಹೋಗ್ಲೇಬೇಕು, ಇಷ್ಟನೋ ಕಷ್ಟನೋ. ಜೀವನದ ವಿಪರ್ಯಾಸವೇ ಸಾವು. ಏನ್ ಖಚಿತವಾಗಿದೆಯೋ ಇಲ್ವೋ, ಸಾವು ಒಂದು ಖಚಿತ ಅಂತ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ. ಸೊ ಹೇಳ್ತಾರೆ, ಯು ಶುಡ್ ಲಿವ್ ಯುವರ್ ಲೈಫ್ ಲೈಕ್ ಇಟ್ ಇಸ್ ದ ಲಾಸ್ಟ್ ಡೇ. Correct. Because one fine day it will be the last day.
ಹೌದು ಹೌದು. ಸೊ ಹಂಗಿರುವಾಗ ಲೈಫೇ ವೆಕೇಶನ್ ಅಂದಮೇಲೆ ಏನಕ್ಕೆ ತಲೆ ಕೆಡ್ಸ್ಕೋಬೇಕು? ಹ್ಯಾವ್ ಫನ್, ಎಂಜಾಯ್. ನನ್ನ ಲೈಫನ್ನು ಪ್ರತಿದಿನ ಅಷ್ಟೇ ಅದೇ ಸ್ಟೇಟ್ ಆಫ್ ಮೈಂಡಲ್ಲಿ ನಾನು ಬದುಕೋದು. ಆ್ಯಂಡ್ ಐ ಆಮ್ ಓನ್ಲಿ ಪ್ರೆಸೆಂಟ್ ನೌ, ಈ ಕ್ಷಣ. ನೆನ್ನೆ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ನಾಳೆ ಬರುತ್ತೋ ಇಲ್ವೋ ಅಂತ ಐಡಿಯಾನೇ ಇಲ್ಲ ನನಗೆ. ಈ ಕ್ಷಣ ಇವಾಗ ಮುಂದೆ ನೀ ಕೂತಿದ್ಯಾ ಪಂಚಾಲಿ, ದಿಸ್ ಇಸ್ ಮೈ ರಿಯಾಲಿಟಿ. ಆಮ್ ಐ ಹ್ಯಾಪಿ ನೌ? ಆಮ್ ಐ ಗಿವಿಂಗ್ ಮೈ ಬೆಸ್ಟ್ ಶಾಟ್? 100% ಮಾಡುವ ಕೆಲಸ ಮಾಡ್ತಿದ್ದೀನ. ಕೋಕೋನಟ್ ವಾಟರ್ ಕುಡಿಯೋದು ಕೆಲಸ ಇವಾಗ ಕುಡಿತಾ ಇದ್ದೀನ ಕರೆಕ್ಟಾಗಿ, ಅಷ್ಟೇ ನೆಮ್ಮದಿ, ಖುಷಿಯಾಗಿದ್ದೀನಿ, ಆಗೋಯ್ತು. ಈ ನನಗಿಂತ ಜಾಸ್ತಿ ಫಾಲೋವರ್ಸ್ ಅವ್ರಿಗಿದಾರಲ್ಲ, ನನಗಿಂತ ಜಾಸ್ತಿ ಲೈಕ್ಸ್ ಇವ್ರಿಗೆ ಬಂತಲ್ಲ, ಅವ್ರು ನನಗಿಂತ ದೊಡ್ಡ ಮನೆ ಕಟ್ಟೋದಲ್ಲ, ಅಷ್ಟೆಲ್ಲ ಯೋಚನೆ ಮಾಡಿ ಏನು ಪ್ರಯೋಜನ? ಏನಾದರೂ ತೊಗೊಂಡೋಗ್ತೀವ? ಹೆಸರು ಸಹ ತೊಗೊಂಡೋಗಲ್ಲ ಗುರು. ಒಂದೇ ಸೆಕೆಂಡ್ ಪ್ಲೀಸ್ ಕ್ಯಾನ್ ಯು ಟೇಕ್ ದ ಬಾಡಿ ಅಂತಾರೆ. ಏನು ಪ್ರಯೋಜನ? ಶ್ರುತಿಯನ್ನ ಹೆಸರೂ ನಂದಲ್ಲ. ಟ್ರೂ. ಅದಕ್ಕೆ ನಾವು ಸ್ವಲ್ಪ ಎಷ್ಟೆಲ್ಲ ಅನುಭವಿಸ್ಬೇಕೋ ಚೆನ್ನಾಗಿ ಅನುಭವಿಸ್ತಾ ಇದೀವಿ, ಇಲ್ಲ ಅಂತ ಅಲ್ಲ. ಖುಷಿಯಾಗಿರ್ಬೇಕು. ನಾನು ಈಗೀಗ ಎಲ್ರಿಗೂ ಹೇಳ್ತೀನಿ, ಭಗವದ್ಗೀತೆ ಓದಿದ್ರೆ ಕೃಷ್ಣ ತುಂಬ ಬ್ರಿಲಿಯಂಟಾಗಿ ಬ್ಯೂಟಿಫುಲ್ಲಾಗಿ ಹೇಳಿದಾನಪ್ಪ. 18ನೇ ಅಧ್ಯಾಯ ಇಸ್ ಲಾಸ್ಟ್ ಚಾಪ್ಟರ್ ಭಗವದ್ಗೀತಾ. 77 ಶ್ಲೋಕಗಳು ಇವೆ, ಆ್ಯಂಡ್ ದಟ್ಸ್ ದ ಲಾಂಗೆಸ್ಟ್ ಚಾಪ್ಟರ್ ಎವರ್. ಆ ಚಾಪ್ಟರಲ್ಲಿ ಯಾವ ರೀತಿಯ ಒಂದು ಏನು ಹೇಳ್ತೀಯಾ ಸ್ಯಾಕ್ರಿಫೈಸನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದರಲ್ಲಿ ಒಂದು ಮಾತು ಹೇಳ್ತಾನೆ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಸ್ನಾನ ಮಾಡಬೇಕು, ಊಟ ಮಾಡಬೇಕು, ದುಡ್ಡು ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡ್ಕೋಬೇಕು, ಯು ಶುಡ್ ಫೆಂಡ್ ಫಾರ್ ಯುವರ್ ಫ್ಯಾಮಿಲಿ, ವೆಕೇಷನ್ ಮಾಡಬೇಕು, ಎಲ್ಲ ಮಾಡಬೇಕು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಅದು ಕರ್ತವ್ಯ. ದಟ್ ಈಸ್ ಯುವರ್ ಕಾರ್ಮಿಕ್ ಡ್ಯೂಟಿ. ನಡೆಯೋದು, ಕೂತ್ಕೊಳ್ಳೋದು, ಹೇಳೋದು, ತಲೆ ಕೆರ್ಕೊಳ್ಳೋದು, ಮಾತಾಡೋದು, ಅದೆಲ್ಲ ಡ್ಯೂಟೀಸು. ಯು ಆರ್ ಬಾರ್ನ್ ಅ ಹ್ಯೂಮನ್ ಬೀಯಿಂಗ್, ಡೂ ಯೋರ್ ಡ್ಯೂಟೀಸ್. ಯಾವಾಗ ವೆನ್ ಯು ಆರ್ ಗೋಯಿಂಗ್ ಟು ಬಿಕಮ್ ಎನ್ ಎಲಿವೇಟೆಡ್ ಸೋಲ್ ಅಂದರೆ ನಾನು ಐ ಆಮ್ ಗೋಯಿಂಗ್ ಟು ಗಿವ್ ಅಪ್ ಫಾರ್ ಎವ್ರಿಥಿಂಗ್ ಗುರು, ನನ್ನ ಪರಿವಾರ ನೋಡ್ಕೊಳ್ಳಲ್ಲ, ಅವ್ರು ಹಾಳಾಗೋಗಿ ನಾನು ಗುರು ಆಗಿದ್ದೀನಿ, ನಾನು ಸ್ವಾಮಿ ಆಗಿದ್ದೀನಿ ಅಂದರೆ ದಟ್ಸ್ ನಾಟ್ ಟ್ರೂ. ಯುವರ್ ಡ್ಯೂಟಿ ಓನ್ಲಿ ಇಸ್ ಟು ಟೇಕ್ ಕೇರ್ ಆಫ್ ದೆಮ್. ದಟ್ ಈಸ್ ಅ ಕಾರ್ಮಿಕ್ ಡ್ಯೂಟಿ. ಆ ಕೆಲಸ ಮಾಡು. ಯಾವತ್ತ ಎಲಿವೇಶನ್ ಬರುತ್ತೋ ಅವಾಗ ಏನಾಗುತ್ತೆ ಅಂದರೆ ಯಾರಿಂದಾನು ಯಾವುದರಿಂದಾನು ಎಕ್ಸ್ಪೆಕ್ಟೇಷನ್ ಇರಲ್ಲ. ಫಲಗಳನ್ನು ನೀನು ಎಕ್ಸ್ಪೆಕ್ಟ್ ಮಾಡದೆ ಮಾಡುವ ಕ್ರಿಯೆ ಇದೆ ನೋಡು, ದಟ್ ಈಸ್ ದ ಟ್ರೂ ಸ್ಯಾಲ್ವೇಷನ್ ಅಂಡ್ ಸ್ಯಾಕ್ರಿಫೈಸ್. ನಾನು ಕೆಲಸ ಮಾಡ್ತಾ ಇದ್ದೀನಿ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಅದು ಇವಾಗ ಆಫೀಸಲ್ಲಿ ಎಲ್ಲರೂ ಕೆಲಸ ಮಾಡ್ತೀವಿ, ಓಕೆನಾ? ಅದಕ್ಕೋಸ್ಕರ ಏನು ಎಕ್ಸ್ಪೆಕ್ಟೇ ಮಾಡಬಾರ್ದ? ಸಂಬಳನ ಕೊಡದೇ ಇದ್ರೆ ಪರವಾಗಿಲ್ಲ ಬಾಸ್, ಅದಲ್ಲ. ನಾವು ಮಾಡುವ ಕರ್ಮಕ್ಕೆ, ವಿಚ್ ಮೀನ್ಸ್ ಆಕ್ಷನ್, ಕರ್ಮ ಇಸ್ ನಾಟ್ ಪನಿಷ್ಮೆಂಟ್. ನಾವು ಮಾಡುವ ಕರ್ಮಕ್ಕೆ ಫಲ ಸಿಕ್ಕೇ ಸಿಗತ್ತೆ. ಇಷ್ಟನೋ ಕಷ್ಟನೋ ಅದನ್ನ ಪಾಲಕ್ ಬಂದೇ ಬರುತ್ತೆ. ಆದರೆ ಅವರು ನಮ್ಗೆ ಶಬಾಷ್ ಹೇಳ್ಬೇಕು, ಈ ತರ ಆಗ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದು ಇಲ್ಲೇಬಾರ್ದು. ಆ ಎಕ್ಸ್ಪೆಕ್ಟೇಷನ್ ಇಲ್ಲೇ ಆರಾಮಾಗಿ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು. ದಟ್ ಈಸ್ ವೆನ್ ಯು ಕ್ಯಾನ್ ಸೇ ದಟ್ ಯು ಆರ್ ಡಿಟ್ಯಾಚ್ಡ್ ಎಲಿವೇಟೆಡ್ ಸೋಲ್ ಅಂತ. ನಾಟ್ ದಟ್ ನನಗೆ ದುಡ್ಡು ಮಾಡ್ಕೊಳ್ಳೋ ಆಸೆ ಇಲ್ಲ, ನನ್ನ ಪರಿವಾರ ಬಿಟ್ಬಿಡ್ತೀನಿ, ನಾನು ಹಿಮಾಲಯ ಕೊಟ್ಟೋಗ್ತೀನಿ. ಅವರೆಲ್ಲ ಹೋಗಿರೋರು ತುಂಬಾ ತಪಸ್ ಮಾಡಿದ್ದಾರೆ, ಅವ್ರು ಅದಕ್ಕೆ ಮದುವೆ ಇದ್ದೆ ಏನು ಆಗದೆ, ಯುನೋ ದಟ್ ಈಸ್ ವಾಟ್ ಇವ್ ಚೋಸನ್. ಈಗ ನಾವು ಸಂಸಾರಿ ಆಗ್ಬೇಕು ಅಂತ ತೀರ್ಮಾನ ಮಾಡಾದ್ಮೇಲೆ ಸಂಸಾರಕ್ಕೆ ಬೆಲೆ ಕೊಡಬೇಕು. ಯು ಶುಡ್ ಟ್ರೀಟ್ ಯೋರ್ ಫ್ಯಾಮಿಲಿ ವೆಲ್, ಟ್ರೀಟ್ ಯೋರ್ ಬಾಡಿ ವೆಲ್, ಟ್ರೀಟ್ ದ ಲೈಫ್ ವೆಲ್. ಶ್ರುತಿ ನೀವು ಪಾರ್ಟಿ ಮಾಡೋದು ಅಂದ್ರೆ ಖಂಡಿತವಾಗಿ ಮಾಡ್ತೀವಿ. ಕರೀತೀರಾ ಯಾರಾದ್ರೂ? ಒಳ್ಳೆ ಪಾರ್ಟಿ ಕರೀಬೇಕು, ಈಗ ಮ್ಯಾನಿಫೆಸ್ಟ್ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅದು ಎಷ್ಟು ವರ್ಕ್ ಆಗುತ್ತೆ? ನಿಜವಾಗ್ಲೂ ವರ್ಕ್ ಆಗುತ್ತಾ? ಅಲ್ಲ, ಹೂವಂತ ಹೇಳ್ತೀಯ ಅಂತ ಆಸೆಯಿಂದ ಕಾಯ್ತಿದ್ದೆ, ಯಾವಾಗ ಹಿಂಗ ಅಂದ್ಬಿಟ್ಟೆ. ಅಲ್ಲ ಪಾಂಚಾಲಿ, ಏನ್ ಗೊತ್ತಾ, ಯಾರು ವರ್ಕ್ ಆಗಲ್ಲ ಅಂತ ಅನ್ಕೊಳ್ತಾರೋ ವರ್ಕ್ ಆಗಲ್ಲ, ಯಾರು ಆಗತ್ತೆ ಅಂತ ಅನ್ಕೊಳ್ತಾರೋ ಆಗತ್ತೆ. ನಂಬಿಕೆ ಮುಖ್ಯ. ನಂಬಿಕೆಗಿಂತ ಜಾಸ್ತಿ ನಮ್ಮ ಒಂದು ಎನರ್ಜಿ, ನಮ್ಮ ಒಂದು ವೈಬ್ರೇಷನ್, ಅದು ಮುಖ್ಯ. ಯಾಕಂದ್ರೆ ಇವಾಗ ಒಬ್ರು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಕೂಡ ಮಾತ್ರೆ ವರ್ಕ್ ಆಗಲ್ಲ. ಹ್ಯಾವ್ ಯು ಸೀನ್ ಇಟ್? ಮಾತ್ರೆ ಪ್ರಾಪರ್ಟೀಸ್ ಚೇಂಜ್ ಆಗತ್ತಾ? ಇಲ್ಲ. ಅಂದ್ರೂ ಅವ್ರು ಕೊಡೋ ಮಾತ್ರ ಯಾಕೆ ವರ್ಕ್ ಆಗಲ್ಲ? ಕೈಗುಣ ಸರಿಗಿಲ್ಲ ಡಾಕ್ಟರ್ದು ಅಂತೀವಿ. ಡಾಕ್ಟರ್ ಕೈಗುಣ ಸರಿಗಿಲ್ಲ ಅಂತ ಅಲ್ಲ, ಮತ್ತೆ ಬೇರೆಯವ್ರ ಮಾತ್ರ ಯಾಕೆ ವಾಸಿ? ಸೇಮ್, ನಿನ್ಗೂ ತಲೆನೋವು ನನ್ಗೂ ತಲೆನೋವು, ಇಬ್ರು ತುಂಬಾ ಜಾಸ್ತಿ ಕಂಪ್ಯೂಟರ್ನ ಸ್ಕ್ರೀನ್ ಅನ್ನು ನೋಡಿ ಕಣ್ಣನ್ನು ಹಾಳು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು ಇಟ್ಕೋ. ಬಟ್ ನನಗೆ ಮಾತ್ರ ವರ್ಕ್ ಆಗಿ ನಿನಗೆ ವರ್ಕ್ ಆಗ್ಲಿಲ್ಲ ಅಂದ್ರೆ ಏನು? ಅವ್ರ ಕೈಗುಣ ಚೆನ್ನಾಗಿದ್ಯಾ ಚೆನ್ನಾಗಿಲ್ವೋ? ಯು ನೋ ವೈ? ನಮ್ಮ ಮೈಂಡ್ ಪವರ್ ಇಸ್ ಫಾರ್ ಮೋರ್ ಸ್ಟ್ರಾಂಗರ್ ದೆನ್ ಎವ್ರಿಥಿಂಗ್ ಎಲ್ಸ್ ಇನ್ ದ ಯೂನಿವರ್ಸ್. ಮನಸ್ಸಿದ್ದರೆ ಮಾರ್ಗ ಅಂತ ಸುಮ್ಮನೆ ಹೇಳಿರೋದವರು ಮುಟ್ಟಾಳ್ರ ಹೇಳಿದ್ದು ಇಲ್ಲ, ಅದು ನಿಜಾನೇ. ಒಂದ್ಸತಿ ಮನ್ಸಲ್ಲಿ ಹಾಕೊಂಡ್ಬಿಡು ಇವ್ರು ಸರಿಗಿಲ್ಲ ಅಂತ, ಅವ್ರ ಪಾಪ ತಿಪ್ಪರ್ಲಾಗ ಹಾಕಿ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಂಡ್ರು ಎಲ್ಲಾದ್ರೂ ತಪ್ಪೇ ಕಂಡುಹಿಡಿತೀವಿ. ಇಲ್ಲ ಅವ್ರು ಸರಿಗಿಲ್ಲ, ಅವ್ರು ಸರಿಗಿಲ್ಲ ನೋಡಿ, ಅವ್ರು ಹಿಂಗ್ ಮಾಡಿದ್ರು ಅದಕ್ಕೆ ಸರಿಗಿಲ್ಲ. ನೋಡು ಪ್ರೂವ್ ಮಾಡ್ಕೊಳ್ತಿದ್ರೆ ಅವ್ರು ಸರಿಗಿಲ್ಲ, ನೋಡು ನಿಂತ್ಕೊಂಡ್ರು ಅವ್ರು ಸರಿಗಿಲ್ಲ, ಕೂತ್ಕೊಂಡ್ರು ಸರಿಗಿಲ್ಲ. ಆ ಮನುಷ್ಯ ಏನ್ ಮಾಡಿದ್ರು ಸರಿಗಿಲ್ಲ. ನಾವೇ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ಅದಕ್ಕೆ. ದ್ಯಾಟ್ ಇಸ್ ದ ವರ್ಲ್ಡ್. ನಾವು ಫಿಕ್ಸ್ ಆಗೋಗಿರ್ತೀವಿ.
ಸೊ ಯು ಶುಡ್ ಬಿ ಫ್ಲೆಕ್ಸಿಬಲ್. ಇಫ್ ಯು ಬಿಲೀವ್ ದ್ಯಾಟ್, ವೈ ನಾಟ್? ವೈ? ಐ ಮೀನ್, ಇಲ್ಲ ಆಗಲ್ಲ ಅಂತ ನಕಾರಾತ್ಮಕವಾಗಿ ಆಲೋಚಿಸೋ ಬದಲು ಆಗ್ಬೋದೇನೋ, ಯಾಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡೋದು? ಸೇಮ್ ಎನರ್ಜಿ ಆಫ್ ಪುಟ್ಟಿಂಗ್ ಇನ್ ಟು ನೆಗೆಟಿವ್ ಥಾಟ್ಸ್ ಅಂಡ್ ಪಾಸಿಟಿವ್ ಥಾಟ್ಸ್. ಯಾಕಂದ್ರೆ ಈಗ 11 ತುಂಬಾ ಶಕ್ತಿ ಇದೆ, ಮತ್ತೆ ಒಂದಷ್ಟು ನಂಬರ್ಸ್ಗಳಿಗೆ ತುಂಬಾ ಶಕ್ತಿ ಇದೆ. ಆ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಅದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ಈಗ 11 ಬಗ್ಗೆ ಹೇಳೋದಾದ್ರೆ, ಈಗ ಜೆನರಿಕ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲಾ ಸಂಖ್ಯೆಗಳಿಗೂ ಶಕ್ತಿ ಇದೆ. ಸಂಖ್ಯೆ ಇಲ್ಲದೆ ಇರುವ ಜೀವನ ನೋಡಿದ್ಯಾ ನೀನು? ಮನೆ ನಂಬರ್ ಇಂದ ಹಿಡಿದು ಚಪ್ಪಲಿ ನಂಬರ್ ತನಕ, ನಮ್ಮ ವಯಸ್ಸಿಂದ ಹಿಡಿದು ನಮ್ಮ ಬರೋ ಸಂಬಳ ತನಕ, ಎವ್ರಿಥಿಂಗ್ ಇಸ್ ನಂಬರ್ಸ್. ದಿನಗಳು ನಂಬರ್ಸ್, ಎವ್ರಿಥಿಂಗ್ ಇಸ್ ನಂಬರ್ಸ್. ಟೆಲ್ ಮಿ ಒನ್ ಪ್ಲೇಸ್ ವೇರ್ ದೇರ್ ಆರ್ ನೋ ನಂಬರ್ಸ್. ಇಲ್ಲವೇ ಇಲ್ಲ, ನಂಬರ್ ಇಲ್ಲದೆ ಬದುಕೇ ಇಲ್ಲ. ಸೊ ಪ್ರತಿಯೊಂದು ಸಂಖ್ಯೆಗೂ ಅಂದ್ರೆ ಒಂದು ಪವರ್ ಇದೆ. ಅಂಡ್ ಸಂಖ್ಯೆ ಸುಮ್ಮನೆ ಸಂಖ್ಯೆನಾ? ಇಲ್ಲ, ಪ್ರತಿಯೊಂದು ಸಂಖ್ಯೆಗೂ ಒಂದು ಗ್ರಹ, ಆಡಳಿತ ಗ್ರಹ ಇದೆ. 1 ಸೂರ್ಯ, 2 ಚಂದ್ರ, ಈ ತರ ಎವ್ರಿ ಪ್ಲಾನೆಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ನಂಬರ್. ಅದಕ್ಕೆ 3 ಜುಪಿಟರು, 4 ರಾಹು, 5 ಬುಧ, 6 ಶುಕ್ರ, ಯು ಕ್ಯಾನ್ ಗೋ ಆನ್, 7 ಕೇತು, 8 ಶನಿ. ಅರ್ಥ ಆಯ್ತಾ? ಸೊ ಪ್ರತಿಯೊಂದು ಗ್ರಹನು ಅದರದೇ ಆದ ಒಂದು ಪ್ರಾಮುಖ್ಯತೆಯನ್ನು ತೋರಿಸುತ್ತೆ. ಇವಾಗ ಈ ವರ್ಷ 2025, ನಾವೆಲ್ಲರೂ ಮಾತಾಡ್ತಾ ಇದೀವಿ 2025 ಬಗ್ಗೆ. ಮೈ ಗಾಡ್, ಇಟ್ಸ್ ಸಚ್ ಅ ಪವರ್ಫುಲ್ ಇಯರ್. ಜನರಿಗೆ ಕೋಪ ಜಾಸ್ತಿ ಆಗುತ್ತೆ, ಪಿತ್ತ ಏರುತ್ತೆ ಅಂತ. ಸೊ ನಂಬರ್ಸ್. ಸೊ ಹಂಗಿರುವಾಗ 11 ಇಸ್ ಕಾಲ್ಡ್ ಅ ಮಾಸ್ಟರ್ ನಂಬರ್ ಅಂತ ಕರೀತಾರೆ. ಅಂದ್ರೆ ಈ 2 ಸಂಖ್ಯೆಗಳು ಜೊತೆಗೆ ಬಂದಾಗ ಬಾಗಿಲು ತರ ಕಾಣುತ್ತೆ. 11 ಇಟ್ಸ್ ಲೈಕ್ ಅ ಗೇಟ್ ವೇ, ಇಟ್ಸ್ ಲೈಕ್ ಅ ಪೋರ್ಟಲ್. ಹೊಸ ಪ್ಯಾರಲಲ್ ಯೂನಿವರ್ಸ್ಗೆ ಒಂದು ದ್ವಾರನೇ ಓಪನ್ ಆಗುತ್ತೆ. ದಟ್ ಇಸ್ ಓನ್ಲಿ 11 ಕಂಬಗಳ ತರ ಕಾಣುತ್ತದು. ಕರೆಕ್ಟ್. ಸೊ ಈ ಕಡೆಯಿಂದ ಆ ಕಡೆ ಹೋದ್ರೆ ಯು ಗೋ ಇಂಟು ಅನದರ್ ಪ್ಯಾರಲಲ್ ವರ್ಲ್ಡ್. Literally you won't go into another parallel world. Only in your mind you'll be able to step up, go into another reality. That is what. After every number has its own power, and it works. Pratisati, always. And the infinity. ಸುಮ್ಮನೆ ನಾವು ಅದನ್ನ ಅನ್ಕೋತಾ ಇರಬೇಕು, ನಮ್ಗೆ ಏನ್ ಬೇಕು ಅದನ್ನ 11 ಟೈಮ್ಗೆ ಅಷ್ಟೇ. ಇವಾಗ ನಮ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಅಸ್ತು ದೇವತೆಗಳು ಅಂತಾರೆ. ಹೌದು, ಅಸ್ತು ದೇವತೆಗಳು ಯಾವಾಗ್ಲೂ ತಥಾಸ್ತು ಅಸ್ತು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು ಅಂತ. ಏನೋ ಬೇಡ ಅಂತ ಯೋಚನೆ ಮಾಡ್ಬಿಟ್ಟು ಅಸ್ತು ಅಂದ್ಬಿಟ್ರೆ ಏನ್ ಕತೆಗಳು ನಮ್ದು ಅಂತ. ಸೇಮ್ ಲಾಜಿಕ್ ಅದು. ಯು ಶುಡ್ ಆಲ್ವೇಸ್ ಥಿಂಕ್ ಆಫ್ ಗುಡ್ ಥಿಂಗ್ಸ್. ಅದ್ರ ಸಾಧ್ಯನಾ 24/7 ಒಳ್ಳೆ ವಿಷಯಗಳನ್ನು ಯೋಚನೆ ಮಾಡಕ್ ಸಾಧ್ಯನಾ? ಕೆಟ್ಟ ವಿಷಯ ತಲೆಗೆ ಬಂದೇ ಬರುತ್ತೆ. ಅವಾಗ ಅಸ್ತು ಅಂದ್ಬಿಟ್ರೆ ದೇವತೆ ಅಲ್ವಾ? ಅದಕ್ಕೆ ಪ್ಯಾರಡೈಮ್ ಶಿಫ್ಟ್ ಅಂತ ನಾವು ಮಾತಾಡ್ತೀವಿ. ಅಂದ್ರೆ ಏನರ್ಥ? ಅಯ್ಯೋ ಇದನ್ನ ಕುಡಿದು ನಾನು ದಪ್ಪ ಆಗೋದ್ರೆ ಏನ್ ಮಾಡಿ ಗುರು ಅಂತ ಆಲೋಚಿಸ್ತೀವಿ ನೋಡು. ದಟ್ ಇಸ್ ಅ ನೆಗೆಟಿವ್ ಥಿಂಗ್. ಅಲ್ಲಿ ಅಸ್ತು ಅಂದ್ಬಿಟ್ರೆ ದಪ್ಪ ಆಗೋಗ್ತೀವಿ. ಅದ್ರ ಬದಲಾಗಿ ಇದನ್ನ ಕುಡಿದು ನಾನು ಫಿಟ್ ಆಗಿರ್ಬೇಕು ಗುರು ಅಂತ ಯೋಚನೆ ಮಾಡ್ಬೇಕು. ಆವಾಗ ಅಸ್ತು ಅಂದ್ರು ಫಿಟ್ ಆಗಿ ಇರ್ತೀವಿ. ಸೇಮ್ ಥಿಂಗ್. ಅಯ್ಯೋ ನಾನು ಲೇಟ್ ಆಗ್ಬಾರ್ದು, ಆಗುತ್ತೆ ಲೇಟ್. ಐ ಶುಡ್ ಬಿ ಆನ್ ಟೈಮ್, ಯು ವಿಲ್ ಬಿ ಆನ್ ಟೈಮ್. ಸೇಮ್ ಸೆಂಟೆನ್ಸ್ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ನಾನು ಎಷ್ಟು ಕಪ್ಪಾಗಿದ್ದೀನಿ ಏನಕ್ಕೆ ಹೇಳ್ಬೇಕಮ್ಮ? ಅದನ್ನ ಒಳ್ಳೆ ಕಂದು ಬಣ್ಣ ಭಗವಂತ ಕೊಟ್ಟಿದ್ದಾನೆ ಅಷ್ಟೇ. ಸೇಮ್ ಥಿಂಗ್ ಬೇರೆ ರೀತಿಯಲ್ಲಿ. ಅದನ್ನ ಹೇಳೋ ಒಂದು ಅಭ್ಯಾಸ ಮಾಡ್ಕೊಂಡ್ರೆ ಅದೊಂದು ಅಭ್ಯಾಸ. ಸುಮ್ಮನೆ ಒಂದಿನ ಮಾಡೋದು ನಡೆಯಲ್ಲ. ಪ್ರತಿದಿನ ಮಾಡ್ತಾ 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 ಎಲ್ಲದರಲ್ಲೂ ಯು ಸ್ಟಾರ್ಟ್ ಡೂಯಿಂಗ್ ದ ಪ್ಯಾರಡೈಮ್ ಶಿಫ್ಟ್. ಆವಾಗ ಯಾವಾಗಾದ್ರೂ ಅಸ್ತು ದೇವತೆ ಅಸ್ತು ಅಂದ್ರೆ ಎಲ್ಲ ಒಳ್ಳೇದೇ ಆಗ್ತಾ ಇರುತ್ತೆ. ಸೊ 11ಗೆ ಇರೋ ಶಕ್ತಿ. Those are master numbers. 11, 12, 13, 14, 15, 15, all of the master numbers. Angel numbers ಅಂತಲೂ ಕರಿತೀವಿ. ಎಷ್ಟೊಂದು ಸತಿ ಹೇಳ್ತಾರೆ ಗೊತ್ತಾ, ನನ್ನ ಗಾಡಿಯಿಂದ 777 ನೋಡಿದ್ರೆ ಇಟ್ಸ್ ಲಕ್ಕಿ ಡೇ ಅಂತ. ಹೌದು, ನಾವು ಆ ಹೊತ್ತಿನಲ್ಲಿ ಏನನ್ನ ಆಲೋಚನೆ ಮಾಡ್ತಿರ್ತೀವೋ ಆ ಪ್ರಶ್ನೆಗೆ ಉತ್ತರ ಇರುತ್ತದು. ರ್ಯಾಂಡಮ್ ಆಗಿ ಹೇಳಕ್ಕಾಗಲ್ಲ. ತುಂಬಾ ಜನ ಹೇಳ್ತಾರೆ, ಮೇಡಮ್ ಕೆನ್ ಯು ಟೆಲ್ ಮಿ ದ ಮೀನಿಂಗ್ ಆಫ್ 555 ಅಂತ. 555 ಅಷ್ಟೇ. ಯಾಕಂದ್ರೆ ಅಟ್ ದಟ್ ಪಾಯಿಂಟ್ ಇನ್ ಟೈಮ್ ವಾಟ್ ವರ್ ಯು ಥಿಂಕಿಂಗ್? ಲೈಕ್ ಮೊನ್ನೆ ನಾನು ಪ್ರತಿ ಮಂಗಳವಾರ ಬ್ಲೆಸ್ಸಿಂಗ್ ಕಾರ್ಡ್ಸ್ ಅಂತ ತೆಗಿತೀನಿ. ಓಕೆ, ನಾವು ವಿ ಕ್ಯಾನ್ ಡು ದ ಬ್ಲೆಸ್ಸಿಂಗ್ ಕಾರ್ಡ್ಸ್ ಹಿಯರ್ ಆಲ್ಸೋ ಟುಡೇ. ಬ್ಲೆಸ್ಸಿಂಗ್ ಕಾರ್ಡ್ಸ್ ಯಾವಾಗ್ಲೂ ಆನ್ ಡಾಟ್ ಕರೆಕ್ಟ್ ಮೆಸೇಜ್ ಕೊಡುತ್ತೆ. ಅಂದ್ರೆ ಕರೆಕ್ಟ್ 1 ವೀಕಿಗೆ ಒನ್ಸ್? ಅಬ್ಸಲ್ಯೂಟ್ಲಿ. ನಾನು ವೀಕ್ಲಿ ಒನ್ಸ್ ತೆಗೆದು ಮಹಾಜನಗಳಿಗೆ. ಒಮ್ಮೊಮ್ಮೆ ನನಗೆ ಪ್ರಶ್ನೆಗಳಿದ್ದಾಗ ನಾನು ತೆಗಿತಾ ಇರ್ತೀನಿ. ಹಂಗೆ ಓಡಾಡ್ಕೊಡಲ್ಲ. ಈ ವಾಟ್ ಯೂನಿವರ್ಸ್ ಅಂತ ಕೇಳ್ತಾ ಇರ್ತೀನಿ. ಬಟ್ ನಾ ವೀಕ್ಲಿ ಒನ್ಸ್ ಎಲ್ರಿಗೂ ತಗೊಳ್ಳುವ ಮೆಸೇಜ್ ಇದೆಯಲ್ಲ, ಇಟ್ಸ್ ಬ್ಯಾಂಗ್ ಆನ್. ಸೊ ನಾವು ಈ ಐ ಥಿಂಕ್ ಇಟ್ ವಾಸ್ ಏಪ್ರಿಲ್ ಟೈಮಲ್ಲಿ ಬಂದ ಫುಲ್ ಮೂನ್ ಟೈಮು, ನ್ಯೂ ಮೂನ್ ಟೈಮ್, ಸಾರಿ, ಏಪ್ರಿಲ್ ಟೈಮಲ್ಲಿ ಬಂದ ನ್ಯೂ ಮೂನ್ ಟೈಮು ಏಪ್ರಿಲ್ 27ನೇ ತಾರೀಕು ಅನ್ಸುತ್ತೆ, ಅರೌಂಡ್ ದಟ್ ಡೇಟ್.
ಸೊ ಏಪ್ರಿಲ್ ನ್ಯೂ ಮೂನ್ಗಿಂತ ಮುಂಚಿತವಾಗಿ ಬಂದ ಮಂಗಳವಾರ ವಿ ಪಿಕ್ಡ್ ಔಟ್ ಬ್ಲೆಸ್ಸಿಂಗ್ ಕಾರ್ಡ್ಸ್. ಬ್ಲೆಸ್ಸಿಂಗ್ ಕಾರ್ಡ್ ಏನ್ ಹೇಳ್ತು, ನರ್ಚರಿಂಗ್ ಅಂತ ಹೇಳ್ತು. ನರ್ಚರಿಂಗ್, ಪೋಷಣೆ, ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಫೋಕಸ್ ಆನ್ ಯುವರ್ ಓನ್ ಸೆಲ್ಫ್, ಫೋಕಸ್ ಆನ್ ಯುವರ್ ಓನ್ ಗ್ರೋತ್, ಗ್ರೌಂಡಿಂಗ್. ಅದೇ ದಟ್ ವಾಸ್ ದ ಮೆಸೇಜ್. ಅದು ಕರೆಕ್ಟ್ ಆಗಿ ನೆಕ್ಸ್ಟ್ ನಾನು ಗಾಡಿಯಲ್ಲಿ ಹುಟ್ಟಿದಾಗ ಏನೋ ಯೋಚನೆ ಮಾಡ್ತಿದ್ದೆ, ಸಿಂಗತ್ತು ಈ ಕೆಲಸ ಮಾಡ್ಬೇಕಾ ಬಾರ್ದ ಅಂತ. ಯಾವುದೋ ಒಂದು ಕೆಲಸಕ್ಕೆ ನನ್ ಮುಂದೆ ಒಂದ್ ಸೈಡ್ ಅಲ್ಲಿ ಗಾಡಿ 666 ಇನ್ನೊಂದ್ ಸೈಡ್ ಅಲ್ಲಿ 6666. ಈ ಕಡೆ ಎರಡು ಸೈಡ್ ಅದೇ ನಂಬರ್ಸ್. ವಾಟ್ ಡಸ್ ಇಟ್ ಮೀನ್? ನರ್ಚರಿಂಗ್, ನಿನ್ ಬಗ್ಗೆ ನೀನು ಕಾಳಜಿಯನ್ನು ತೋರಿಸು. ರಿಜೆಕ್ಟ್, ಸಾರಿ ಆಗಲ್ಲ, ಬರಲ್ಲ, ಟೈಮ್ ಇಲ್ಲ ಅಂತ ಇಮಿಡಿಯೇಟ್ಲಿ ಹೇಳ್ಬಿಟ್ಟೆ ಅವ್ರಿಗೆ. ವಿಜಯ್ ವಾಸ್ ಲೈಕ್, ಹಾ ಏನ್ ನೀನು? ಐ ಸೆಡ್ ಗಾಡಿ ಗೇವ್ ಮಿ ದಿ ಆನ್ಸರ್. ಹಿಂಗೆಲ್ಲ ತೀರ್ಮಾನ ತಗೊಳ್ತೀಯಾ? ಐ ಸೆಡ್ ಎಸ್. ಅಂಡ್ ಅವ್ರಿಗೆ ನೋ ಅಂತ ಕಳ್ಸಿದ್ನಲ್ಲ, ಅದಾದ್ಮೇಲೆ ಅವ್ರು ನನಗೆ ಮೆಸೇಜ್ ಮಾಡ್ತಾ ಇದಾರೆ ಸೇಯಿಂಗ್ ದಟ್ ಅಲ್ಲ ಮೇಡಮ್, ಅದು ಆಕ್ಚುಲಿ ಇಷ್ಟು ದಿನಗಳಿಗೆ ಮಾಡ್ಬೇಕಾಗಿತ್ತು, ಹಂಗೆ ಹಿಂಗೆ ಕತ್ತಿದ್ದಾನೆ ಗುರು. ನಂಗಂತ ಸೀನೇ ಇಲ್ಲ, ನಂಗಂತ ಟೈಮೂ ಇಲ್ಲ. ಹಬ್ಬ ಸದ್ಯ ಭಗವಂತ ನಿನ್ನ ಕಾಪಾಡ್ಬಿಟ್ಟೆ, ನನಗೆ ತುಂಬಾ ಖುಷಿ ಪಟ್ಟೆ. ಅದಾದ್ಮೇಲೆ ನ್ಯೂ ಮೂನ್ ಇನ್ ಟಾರಸ್ ಬಂತಲ್ಲ, ದ ಮೆಸೇಜ್ ವಾಸ್ ನರ್ಚರ್. ಹೆಂಗೆ ಸಿಂಕ್ರನೈಸ್. ಬ್ಲೆಸ್ಸಿಂಗ್ ಕಾರ್ಡ್ಸ್ ಯಾವತ್ತೂ ತಪ್ಪು ಮೆಸೇಜ್ ಕೊಡಲ್ಲ. ಇಟ್ ಗಿವ್ ಯು ಎಕ್ಸಾಕ್ಟ್ಲಿ ಬ್ಯಾಂಗ್ ಆನ್ ಏನ್ ಕೊಡ್ಬೇಕು ಅದನ್ನೇ ಕೊಡುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಈಗ ನಾವಿಲ್ಲಿ ಕೂತಿರೋದು ಅಂತ್ಯಾ ಯಾಕೆ ಹೇಳಿ ಗೊತ್ತಿಲ್ಲ. ನೀವ್ ಮರ್ತೋಗ್ಬಿಟ್ಟಿದೆ. ನಾನು 4 ಸೆಕೆಂಡ್ ಗೋಲ್ಡ್ ಫಿಶ್ ಮೆಮೊರಿ ಅಮ್ಮ, ಅದು ಇದೆ. ಇದು ಆಫ್ ಸ್ಕ್ರೀನ್ ಅಲ್ಲಿ ಆಮೇಲೆ ಹೇಳ್ತೀನಿ. ಇದು ಕೂಡ ಇದಕ್ಕೆ ರಿಲೇಟೆಡ್. ಸೀರಿಯಸ್ಲಿ ಸೀರಿಯಸ್ಲಿ ನಾನು ಹೆಂಗೆ ಗೊತ್ತಾ, ಅದು ನೆನಪು ಮಾಡ್ತೀನಿ. ಆಮೇಲೆ ಶೋ ಮುಗಿದಾದ್ಮೇಲೆ ನೆನಪು ಮಾಡ್ತೀನಿ. ನನ್ನ ನೆನಪಿನ ಶಕ್ತಿ ಆಕ್ಚುಲಿ ಎಷ್ಟು ಖರಾಬ್ ಆಗಿದೆ ಅಂದ್ರೆ, ಐ ಆಮ್ ಸೋ ಲಕ್ಕಿ ಅಂದ್ರೆ, ಯಾರ ಜೊತೆ ಜಗಳ ಆಗ್ಬಿಟ್ಟಿದ್ರೆ ನನ್ಗೆ ಜ್ಞಾಪಕನೇ ಇರಲ್ಲ. ನಾನೇ ಕೇಳ್ತೀನಿ, ಏನ್ ನೀವು ಮಾತಾಡ್ತಾ ಇಲ್ಲ ಅಂತ. ಅವ್ರು ಫುಲ್ ಶಾಕ್ ಅಲ್ಲಿ ಇರ್ತಾರೆ, ಮಾತಾಡ್ತಾ ಇದ್ದೀರಾ ಅಂತ. ಏನ್ ಗುರು ಅಂತದ್ ಏನ್ ಕತೆ ನಡೆದಿತ್ತು, ನಾವು ಮಾತೇ ಬಿಟ್ಟಿವಿ ಅಂದ್ರೆ ಏನ್ ಕತೆ ನಡೆದಿತ್ತು ನೆನಪಿರಲ್ಲ. ನಿಮ್ಗೆ ಇದೆಲ್ಲ ಮಾತ್ರ ಏನ್ ನೆನಪಿರುತ್ತೆ ಅಂತ ಕೇಳ್ತಾರೆ. ಗೊತ್ತಿಲ್ಲ, ಬೇಕು ಅಂತ ಅದು ಅಂದ್ರೆ ಮನಸ್ಸಿಗೆ ಗೊತ್ತು. ಅದು ಬೇಡ ನೆನಪಿರೋದು ನೆನ್ಪಿಟ್ಟು ಸುಮ್ಮನೆ ಮೆಮೊರಿ ಕಾರ್ಡ್ ವೇಸ್ಟ್ ಮಾಡ್ತಾರೆ. ಕರೆಕ್ಟ್. ಈ ಜ್ಞಾನ ಎಲ್ಲ ಚೆನ್ನಾಗಿ ನೆನಪಿರುತ್ತೆ, ಬಾಕಿ ಯಾರ ಜೊತೆನೂ ಜಗಳ ಕದನ ಅದೆಲ್ಲ ಏನು ನೆನಪಿರಲ್ಲಪ್ಪ. ಏನ್ ಮಾಡ್ಬೇಕು ನೆನ್ಸ್ಕೊಂಡು ಅಂತ ಅಲ್ವಾ? ಒಳ್ಳೆದಕ್ಕೆ ಟೈಮ್ ನ ಸ್ಪೆಂಡ್ ಮಾಡ್ಬೇಕು. ಸೊ ಕಮಿಂಗ್ ಬ್ಯಾಕ್ ಟು ನಂಬರ್ಸ್, ಪ್ರತಿ ನಂಬರ್ಗೂ ಪ್ರಾಮುಖ್ಯತೆ ಇದೆ. ಆದ್ರೆ ಏಂಜಲ್ ನಂಬರ್ ಸ್ಪೆಸಿಫಿಕಲಿ ಆ ಹೊತ್ತಿನಲ್ಲಿ ನೀವು ಏನ್ ಯೋಚನೆ ಮಾಡ್ತಿದ್ದೀರಾ ಅನ್ನೋದಕ್ಕೆ ಉತ್ತರ ಇರುತ್ತೆ. ಸೊ ಫಸ್ಟ್ ಆ ಕ್ವೆಶ್ಚನ್ ಬಗ್ಗೆ ಯೋಚನೆ ಮಾಡಬೇಕು. ಈವನ್ ಸಿಂಪಲ್ ಥಿಂಗ್ಸ್ ಲೈಕ್ ಪೀಟ್ಸಾ ತಿನ್ಲಾ ಅಥವಾ ಪಾಸ್ತಾ ತಿನ್ಲಾ ಅಂತ ಯೋಚನೆ ಮಾಡ್ಕೊಂಡು ಅಲ್ಲೊಂದ್ ನಂಬರ್ ಬಂದ್ರೆ ಅದು ಹೇಳುತ್ತೆ ನಿಮ್ಗೆ ಮನೆ ಊಟ ಮಾಡಮ್ಮ ಅಂತ. ವೆರಿ ನೈಸ್. ನಂಬರ್ಸ್ ಗಳಿಗೆ ಶಕ್ತಿ ಇದೆ. ಅಂಡ್ ನಾವು ಕೆಲವು ಏಂಜಲ್ ನಂಬರ್ಸ್ ಗಳನ್ನ ಟೈಮಿಂಗ್ಸ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಿಜವಾಗ್ಲೂ ಆದ್ರೆ ಅದಕ್ಕೆ ನಂಬಿಕೆ ತುಂಬಾ ಮುಖ್ಯ. ಸುಮ್ನೆ ನಾವು ಟೆಸ್ಟ್ ಮಾಡೋದು, ಕುತೂಹಲಕ್ ಮಾಡೋದು ಅದೆಲ್ಲ ಅಲ್ಲ. ಟೆಸ್ಟ್ ಮಾಡಿದ್ರು ನಡೆಯುತ್ತೆ, ಟೆಸ್ಟ್ ಮಾಡಿದ್ರು ನಡೆಯುತ್ತೆ. ಆ ಟೆಸ್ಟ್ ಮಾಡೋ ಟೈಮಲ್ಲಿ ನಂಬಿಕೆ ಇದ್ರೆ ವರ್ಕ್ ಆಗುತ್ತೆ. ಟೆಸ್ಟ್ ಮಾಡೋ ಟೈಮಲ್ಲಿ ಆಗಲ್ಲ 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 ಅಂದ್ರೆ ಇದು ಹೆಂಗ್ ಗೊತ್ತಾ, ಇವಾಗ ಒಂದು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಟೊಮೆಟೊ ಬೇಕು ಅಂದ್ರೆ ಅವ್ರು ಟೊಮೆಟೊ ಕೊಡ್ತಾರೆ. ನೀನು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಟೊಮೆಟೊ ಬೇಕು ಆದ್ರೆ ಈರುಳ್ಳಿ ಕೊಟ್ರೆ ಚೆನ್ನಾಗಿರುತ್ತೆ, ಇಲ್ಲ ಇಲ್ಲ ಹಾಗಲ್ಕಾಯಿ ಇನ್ನೂ ನೋಡಕ್ ಚೆನ್ನಾಗಿದೆ ಅಂದ್ರೆ ಅವ್ರ ತಲೆ ಕೆಟ್ಟೋಗ್ಬಿಟ್ಟು ಅವ್ರು ಏನ್ ಬೇಕು ಹೇಳಿ ಮೇಡಮ್ ಅಂತಾರೆ. ಇಲ್ಲಿದ್ರೆ ಏನ್ ಅವ್ರ ಅಂಗಡಿಯಲ್ಲಿ ಏನ್ ಸೇಲ್ ಆಗ್ತಿಲ್ವೋ ಅದನ್ನೇ ತಳ್ಳಕ್ ಶುರು ಮಾಡೋದು. ಮೇಡಮ್ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ ಇವತ್ತೇ ಬಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ವಾಸನೆ, ಮನೆಗೆ ಕಟ್ ಮಾಡಿ ಪಲ್ಯ ಮಾಡಿ ಅಂತ. ಅದನ್ನ ತಗೊಂಡ್ಬಂದು ಕಟ್ ಮಾಡ್ಕೊಂಡು ಪಲ್ಯ ಮಾಡ್ಕೋಬೇಕು ಅಂತ ಅನ್ಕೊಳ್ತೀರ, ಅದು ಮಾಡಕ್ ಬರಲ್ಲ ನಿಮ್ಗೆ. ಸೊ ಬ್ರಹ್ಮಾಂಡನೂ ಹಾಗೆ. ಅದಕ್ಕೆ ಹೇಳದ್ ನಾವು ಏನ್ ಬೇಕೋ ಸಿಂಪಲ್ ಆಗಿ ಕೇಳ್ರಪ್ಪ. ದುಡ್ಡು ಬೇಕು, ಮನೆ ಬೇಕು, ಮದುವೆ ಆಗ್ಬೇಕು, ಕ್ಲಿಯರ್ ಕೆಲಸ ಬೇಕು, ಬಿ ಕ್ಲಿಯರ್, ಪ್ರಮೋಷನ್ ಬೇಕು, ಏನ್ ಬೇಡೋ ಅದನ್ನ ಹೇಳ್ತಾ ಇರ್ತೀವಿ ಅರ್ಧಕ್ಕರ್ಧ ಟೈಮ್. ನನಗೆ ಇಷ್ಟೆಲ್ಲ ಕಷ್ಟ ಬೇಡ, ಯಾಕೆ ನನ್ನ ಬಾಸ್ ಹತ್ರ ಇದ್ರೆ ನನಗೆ ಇಷ್ಟೆಲ್ಲ ನೋವು ಬೇಡ, ಎಲ್ಲ ಬೇಡವಾದೇ ಬೇಡ ಬೇಡ ಅಂತ ಇದ್ರೆ ಯೂನಿವರ್ಸ್ ಅಷ್ಟೆಲ್ಲ ತಲೆ ಇಲ್ಲ ಪಾಪ. ಅದಕ್ಕೆ ತುಂಬಾ ಜನ ಇರ್ತಾರೆ, ಕೇಳ್ಕೊಳ್ತಾನೆ ಇರ್ತಾರ. ಕಷ್ಟನಾ ಓಕೆ ನೀ ಕೇಳ್ದೆ ಕೊಟ್ಟೆ ತಗೋ ಅಂತ. ಅದೇ ಅಷ್ಟು ದೇವತೆ ಕಥೆನೇ ಇಲ್ಲೋ. ನೀನ್ ಬರೀ ಜೀವನ ಇದು ಸ್ಟ್ರಗಲ್, ಇಟ್ಸ್ ಅ ಸ್ಟ್ರಗಲ್, ಎಲ್ಲ ಕಷ್ಟ ಆಗ್ತಲ್ಲ ಅಂತ ಇದ್ರೆ ಅದು ಓಕೆ ಫೈನ್ ಅಂತ ಹೇಳಿ ಕೊಡತ್ತೆ. ಎವ್ರಿಥಿಂಗ್ ಇಸ್ ಈಸಿ, ಎಲ್ಲ ಚೆನ್ನಾಗಿ ನಡೀತದೆ. ಬಟ್ ಅದಕ್ಕೆ ಆ ಒಂದು ಅಭ್ಯಾಸ ಇರ್ಬೇಕು. ಏನ್ ಗೊತ್ತಾ, ನಮ್ಮಲ್ಲಿ ಒಂದು ಕೆಟ್ಟ ಅಭ್ಯಾಸ ಇದೆ. ಓ ಮೈ ಗಾಡ್ ಯು ಗಿವ್ ಮಿ ಹಾರ್ಟ್ ಅಟ್ಯಾಕ್ ಅದು ಸುಮ್ಮನೆ ಹೇಳ್ತೀವಿ ಫ್ರೆಂಡ್ಸ್ಗೂ. ಪಾಸಿಟಿವ್ ಥಿಂಕಿಂಗ್ ಗಿಂತ ನಾವು ಬಳಸುವ ಪದಗಳು, ಚಾಯ್ಸ್ ಆಫ್ ವರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಒಂದು ಅಭ್ಯಾಸ ಇದೆ. ಈಗ ನೀನು ನಾನು ಮಾತಾಡ್ತಾ ಇರ್ತೀವಿ, ನೀನು ಏನೋ ಒಂದು ಗಾಸಿಪ್ ಹೇಳ್ತಾ ಇಟ್ಕೋ, ಐ ವಾಸ್ ಸೀರಿಯಸ್, ಓ ಮೈ ಗಾಡ್ ಯು ಗಿವ್ ಮಿ ಹಾರ್ಟ್ ಅಟ್ಯಾಕ್. ಯು ನೋ ಹೌ ನೆಗೆಟಿವ್ ದಟ್ ಈಸ್. You are telling yourself that you got a heart attack. ಯೂನಿವರ್ಸ್ ಅದೇ ಮೆಸೇಜ್ ಕೊಡ್ತಾ ಇದ್ದು, ಹಾರ್ಟ್ ಅಟ್ಯಾಕ್. ಏನಕ್ಕೆ ಹೇಳ್ಬೇಕು? ನಾವ್ ಯಾಕೆ ಯಾವತ್ತೂ ಹೇಳಲ್ಲ ಐ ಯು ಸೀರಿಯಸ್, ಐ ಆಮ್ ಅ ಬಿಲಿಯನರ್ ಅಂತ ಯಾಕೆ ಹೇಳಲ್ಲ?
ಹೌದು, ನಾವ್ ಯಾವಾಗ್ಲೂ ನೆಗೆಟಿವ್ನೇ ಹೇಳಿರ್ತೀವಿ. ಕರೆಕ್ಟ್ ಅಲ್ಲ? That's what I'm trying to tell you. ಹೇಳದೇ ಹೇಳ್ಬೇಕು ಅಂದ್ರೆ, ಸುಮ್ನೆ ಮಜಕ್ಕೆ ಹೇಳ್ಬೇಕು ಅಂದ್ರೆ, ಗುರು ಎಷ್ಟು ತಲೆನೋವು ಅಂದ್ರೆ ಕೂದಲೆಲ್ಲ ಉದ್ರೋಯ್ತು ಅಂತ. ಯಾವ ಗುರು ಕೇಶರಾಶಿ ಮೇಲೆ ಕಣ್ಣು ಕೊಡ್ತಾ ಇದೀರಾ ಅಲ್ವಾ? ನೋಡು, ಅದು ಬೆಳೆದೇ ಕಷ್ಟ. ನೀನ್ ಎಷ್ಟು ತಲೆನೋವು ಕೊಡ್ತಾ ಇದೆ ಅಂದ್ರೆ ನನ್ ಕೂದಲು ಭೂಮಿಗಿಂತ ಕೆಳಗೆ ಹೊರಟೋಗಿದೆ, ಅಷ್ಟು ಬೆಳ್ಕೊಂಡ್ಬಿಟ್ಟಿದೆ. ಅದು ಯಾಕೆ ಹೇಳಲ್ಲ ಅಷ್ಟೇ. ಪಾಸಿಟಿವ್ ಥಿಂಕಿಂಗ್ ಅಂತ ಅಲ್ಲ, ನಮ್ಗೆ ನಾವು ಬಳಸುವ ಪದಗಳಲ್ಲಿ ವಿ ಶುಡ್ ಸ್ಟಾರ್ಟ್ ಸೇಯಿಂಗ್ ಗುಡ್ ಥಿಂಗ್ಸ್ ಜಸ್ಟ್ ಫಾರ್ ಫನ್. ಸೇ ನೈಸ್ ಥಿಂಗ್ಸ್ ಫಾರ್ ಫನ್. ಯಾರಾದ್ರೂ ಮೀಟ್ ಮಾಡಿದ್ರೆ ಏನದು ಬಿಕಾರಿ ತರ ಇದೆಯಾ ಅಂತಾರೆ ಕೆಲವೊಬ್ರು. ಏನಕ್ಕೆ ಕೇಳ್ಬೇಕು ಅಂತ ಪದಗಳೆಲ್ಲ ಯಾಕೆ ಯೂಸ್ ಮಾಡ್ಬೇಕು? ಹೇ ಕರೋಡ್ಪತಿ ಹೆಂಗಿದ್ಯಾ ಅಂತ ಯಾಕೆ ಕೇಳಬಾರ್ದು? ಪಾಸ್ ಆನ್ ದ ಗುಡ್ನೆಸ್, ನೋ, ಪಾಸ್ ಆನ್ ದ ಗುಡ್ ವೈಬ್ಸ್, ನೋ. ಹೇಳ್ತಿರೋದು ಚಾಯ್ಸ್ ಆಫ್ ವರ್ಡ್ಸ್. ಓಕೆ, ಇವಾಗ ಇಷ್ಟೆಲ್ಲ ಆಯ್ತು, ಬಟ್ ನಾವು ಈ ಟೈಮ್ ವರ್ಗು, ಈ ಪೀರಿಯಡ್ ವರ್ಗು ನಾವು ಈ ತರಾನೇ ನಡ್ಕೊಂಡ್ಬಿಟ್ಟಿದ್ದೀವಿ. ಸಾರಿ, ಒನ್ ಮೋರ್ ಲಾಸ್ಟ್ ಥಿಂಗ್. ಯಾರಾದ್ರೂ ಸಣ್ಣ ಇದ್ರೆ ಫಸ್ಟ್ ಏನ್ ಗೊತ್ತಾಗ್ತಾರೆ, ಯಾಕೆ ಪೇಷಂಟ್ ತರ ಇದೆಯಾ ಅಂತ. ಪ್ಲೀಸ್ ಸ್ಟಾಪ್ ಸೇಯಿಂಗ್ ದಟ್. ಅದನ್ನೇ ಯಾಕೆ ನೀವು ಹೇಳಲ್ಲ, ಯಾಕೆ ಸೂಪರ್ ಮಾಡೆಲ್ ತರ ಇದೆಯಾ ಅಂತ ಯಾಕೆ ಕೇಳಬಾರ್ದು? ಕರೆಕ್ಟ್, ಹೌದು. ಕೇಳಲ್ಲ, ನಮ್ ಜನ ಕೇಳಲ್ಲ. ಯಾಕೆ ಹುಷಾರಿಲ್ವಾ, ಇಷ್ಟೊಂದು ಸಣ್ಣ ಹುಷಾರಿಲ್ಲ, ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀರಾ, ವೀಕ್ ಆಗ್ಬಿಟ್ಟಿರಲ್ಲ ಅಂತ. ಏನೋ ಮಾಡಿ ಹಿಂಗ್ ಮೇಂಟೈನ್ ಮಾಡ್ಬಿಟ್ಟಿದ್ಯಾ, ನೀನ್ ನೆಕ್ಸ್ಟ್ ಝೀರೋ ಫಿಗರ್ ಮಿಸಸ್ ಇಂಡಿಯಾಗೆ ಹೋಗ್ಬೋದು ಅಂತ ಯಾಕೆ ಹೇಳಲ್ಲ ಗುರು? ನೆಕ್ಸ್ಟ್ ಟೈಮ್ ಇಂದ ಬಿ ವೆರಿ ವೆರಿ ಕಾನ್ಶಿಯಸ್, ಸೇ ಗುಡ್ ಥಿಂಗ್ಸ್. ಅದೇ ಕರ್ಮ, ಏನ್ ಹೇಳ್ತೀವೋ ಅದು ವಾಪಸ್ ಬರುತ್ತೆ. ಬೂಮರಂಗ್ ಎಫೆಕ್ಟ್ ಅಲ್ಲಿ 3 ಪಟ್ಟು ಹೆಚ್ಚಾಗಿ ವಾಪಸ್ ಬರುತ್ತಮ್ಮ. ಹೌದು, ಸುಮ್ಮನೆ ಬರಲ್ಲ, ಸ್ಪೀಡ್ ಜಾಸ್ತಿಯಾಗಿ ವಾಪಸ್ ಬರುತ್ತೆ. ಹೌದು, ಟ್ರೂ. ಸರಿ, ಈ ಪೀರಿಯಡ್ ವರ್ಗು ನಾವೇನ್ ಮಾಡ್ಬಿಟ್ಟಿದೀವಿ, ಇದೆಲ್ಲ ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೀವಿ. ಓಕೆ, ವಾಟ್ ನೆಕ್ಸ್ಟ್? ಅದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ? ಅದು ಆಗಿರೋದು ಓಕೆ, ಆಗೋಗ್ಬಿಟ್ಟಿದೆ, ಏನು ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲೇ ಉತ್ತರ ಇರೋದು. ಆಗಿರೋದು ಆಗೋಯ್ತು, ಮುಗ್ದೋಗಿರೋ ಕತೆ. ಪ್ರತಿದಿನ ಹೊಸ ದಿನ, ಪ್ರತಿದಿನ ಹೊಸ ಬಿಗಿನಿಂಗು, ಹೊಸ ಅವಕಾಶ, ಸ್ಟಾರ್ಟ್ ಫ್ರೆಶ್. ಸೊ ನಿನ್ನೆ ತನಕ ಕೊಯ ಅಂತಿದ್ರೆ ಇವತ್ತು ಕೊಯ ಅನ್ಬೇಕು ಅಂತ ರೂಲ್ ಇದೆಯಾ? ಇಲ್ಲವಲ್ಲ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಟುಡೇಸ್ ಗೋಯಿಂಗ್ ಟು ಬಿ ಸೂಪರ್ ಡೇ, ಅದ್ಭುತವಾದ ದಿನ ಆಗಿರುತ್ತೆ, ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳಿ. ಸೊ ಈಗ ಇಷ್ಟೆಲ್ಲ ಇರ್ಬೇಕಾದ್ರೆ ಲೈಫಲ್ಲಿ ಏನು ಜಗಳಗಳೇ ಆಗಲ್ಲ? ಯಾಕಾಗಲ್ಲ, ಜಗಳನೂ ಆಗುತ್ತೆ, ಕಣ್ಣೀರು ಹಾಕ್ತೀನಿ. ನ್ಯೂ ಮೂನ್, ಫುಲ್ ಮೂನ್ ಬಂದಾಗಂತೂ ನಂದೇ ಒಂದ್ ಬೇರೆ ಲೋಕದಲ್ಲೇ ಇರ್ತೀನಿ, ನಾನೇ ನಂದೇ ದೊಂಬರಾಟ ನಡೀತಾ ಇರುತ್ತೆ. ಆಗುತ್ತೆ, ಏರುಪೇರು, ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಈಗ ಚೆನ್ನಾಗಿ ಊಟ ಮಾಡಿದ್ಮೇಲೆ ಡೈರಿ ಆಗಲ್ಲಮ್ಮ, ಹೊಟ್ಟೆ ಕೆಡುತ್ತಲ್ಲ, ಏನ್ ಮಾಡಕ್ಕಾಗಲ್ಲ. ಆತರ ಅದೇನ್ ಫಾರ್ ಎವರ್ ಡೈರಿ ಇರುತ್ತಾ? ಇಲ್ಲ. ಯಾಕೆ ಇಟ್ಕೋಬೇಕು? ಎವ್ರಿಥಿಂಗ್ ಇನ್ ಲೈಫ್ ಈಸ್ ಟೆಂಪರರಿ. ಈ ರೋಲರ್ ಕೋಸ್ಟರ್ ನೋಡಿದ್ಯಾ ನೀನು? ಅದು ನಮ್ ಜೀವನನೂ ಹಂಗೆ ಹೋಗ್ತಾ ಇರುತ್ತೆ. ಒಂದ್ಸತಿ ಮಧ್ಯಮದಲ್ಲಿ ನಿಂತೋಗುತ್ತೆ, ಒಂದ್ಸತಿ ಮೇಲೋಗಿ ಮೇಲೆ ನಿಂತೋಗುತ್ತೆ. ಮೇಲ್ ನಿಂತಾಗ ಫಾರ್ ಆಲ್ ಇರೋ 10, 20, 30, 40, 50 ವರ್ಷ ಮೇಲೆ ಇರ್ಬೋದು. ಆಮೇಲೆ ಮತ್ತೆ ಮಧ್ಯಮಕ್ಕೆ ಬಂದು ಒಂದ್ 4 ವರ್ಷ ಇರ್ಬೋದು. ಆಮೇಲೆ ಕೆಳಗ್ ಬಂದು 10 ಸೆಕೆಂಡ್ ಇರ್ಬೋದು ಕೆಳಗೆ. ಏನಕ್ಕೆ ಅನ್ಕೋಬೇಕು ದಟ್ ಯೋರ್ ಲೈಫ್ ಇಸ್ ಗೋಯಿಂಗ್ ಟು ಬಿ ಡೌನ್ ಇನ್ ದ ಡಂಪ್ಸ್ ಅಂತ? ಆದ್ರೆ ಇಫ್ ಯು ಕೀಪ್ ಥಿಂಕಿಂಗ್ ಲೈಕ್ ದಟ್, ಏನಪ್ಪ ಗೊತ್ತಿಲ್ಲ, ಏನು ಸರಿ ನಡೀತಲ್ಲ ಅಂತ ಕೆಲವರು ಇರ್ತಾರೆ ಹೇಳೋರು. ಇಲ್ಲ, ನನಗೆ ನೀನ್ ಬೈದು ಹೇಳಿದ್ದೆ ಅನ್ಸುತ್ತೆ, ಇದೆಲ್ಲ ಹೇಳಬೇಡ ಅಂತ. ಕೆಲವರು ಹೇಳ್ತಾರೆ ಕಣ್ಣು ದೃಷ್ಟಿ ಆಗುತ್ತೆ, ಏನೋ ಕೆಟ್ಟ ದೃಷ್ಟಿ ಬೀಳುತ್ತೆ, ಅದಕ್ಕೆ ಇದ್ರೂ ಇಲ್ಲ ಅಂತ ಹೇಳ್ಕೋಬೇಕು ಅಂತ. ದಟ್ ಇಸ್ ಅ ರಾಂಗ್ ಆಟಿಟ್ಯೂಡ್. ಇದ್ರೆ ಇದೆ, ಇಲ್ಲ ಅಂದ್ರೂ ಇಲ್ಲ, ಇದೆ, ಎಲ್ಲೋ ಲೋಕದಲ್ಲಿ ಇದೆ. ಟೈಮ್ ಬಂದಾಗ ಅದು ಬರುತ್ತೆ ನಮ್ಮ ಹತ್ರ ಅಷ್ಟೇ. ಇದೆ, ಇಲ್ಲ ಅಂತ ಹೇಳ್ಬಾರ್ದು. $1 million ಇದೆಯಾ? ಇದೆಯಲ್ಲ. ಬಿಲ್ ಗೇಟ್ಸ್ ಹತ್ರ ಇದೆಯಲ್ಲ, ಅಂಬಾನಿ ಹತ್ರ ಇದೆಯಲ್ಲ, ಇದೆ. $1 million ಇದೆ ಗುರು, ಇಲ್ಲ ಅಂತ ಯಾರು ಹೇಳ್ತಾರೆ? ನನ್ನ ಹತ್ರನೇ ಇರ್ಬೇಕು ಅಂತ ಏನ್ ರೂಲ್ಸ್? ಮತ್ತೆ ಇದೇ ಲೋಕದಲ್ಲಿ ಇದೆ, ಅದ್ ನನ್ನ ಹತ್ರ ಬರಲ್ಲ ಅಂತ ಹೇಳ್ತೀವ? ಇಲ್ಲ, ಯಾರು ಗೊತ್ತು? ಇವಾಗ ಈ ಕಾರ್ಯಕ್ರಮ ನೋಡಾದ್ಮೇಲೆ ಫೋನ್ ಮಾಡ್ಬೋದು ನನಗೆ, ಅಂಬಾನಿ ಶಿಟ್ ಪ್ಲೀಸ್ ಕಮ್ ಟು ಬಾಂಬೆ, ವಿ ವಾಂಟ್ ಟು ಗಿವ್ ಯು ಸಮ್ ಆಫ್ ಅವರ್ ಪ್ರಾಪರ್ಟಿ ಅಂತ. ಪಾಯಿಂಟ್ ಇಸ್ ದಟ್ ಎವ್ರಿಥಿಂಗ್ ಇಸ್ ದೇರ್ ವಿತ್ ಇನ್ ದ ಯೂನಿವರ್ಸ್. ಇಲ್ಲೇ ಅಡ್ಡಾಡ್ತಾ ಇದೆ ಅದೊಂದು, ಇಲ್ಲೇ ಸೈಕಲ್ ಹೊಡಿತಾ ಇದೆ. ನಿನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ, ಅವ್ರ ಹತ್ರ ಇವ್ರ ಹತ್ರ, ಯಾರ ಹತ್ರ ಆದ್ರೂ ಇದ್ದೇ ಇರುತ್ತೆ. ಬ್ರಹ್ಮಾಂಡದಲ್ಲಿ ಭೂಮಿ ಸಣ್ಣದಾಗಿರೋ ಒಂದು ಡಾಟ್ ಅಷ್ಟೇ. ನಾವು ಭೂಮಿಯಲ್ಲಿ ಸಣ್ಣದಾಗಿರೋ ಇನ್ನೊಂದು ಡಾಟ್. ಹಂಗಿರುವಾಗ ಯಾಕೆ ಇಷ್ಟ? ಇನ್ನೊಂದು ಬ್ರಹ್ಮಾಂಡನೂ ಇರ್ಬೋದು, ಇನ್ನೊಂದು ಯೂನಿವರ್ಸ್ ಇದೆ, ಅದು ಬೇರೆ ರೀತಿಯ ಒಂದು ಸಬ್ಜೆಕ್ಟ್ ಅಲ್ವಾ? ಸೊ ದ ಪಾಯಿಂಟ್ ಇಸ್, ಏನ್ ಬೇಕೋ ಎಲ್ಲ ಇದೆ, ಎಲ್ಲ ಸಿಗುತ್ತೆ. ಸ್ಟಾರ್ಟ್ ಸೇಯಿಂಗ್ ದಟ್ ಅಷ್ಟೇ. ಖುಷಿಯಾಗಿದ್ಯಾ? ಅಬ್ಸಲ್ಯೂಟ್ಲಿ ಬೊಂಬಾಟ್ ಆಗಿದ್ದೀನಿ, ಆಸ್ ಪಟಾಕಿ ಆಸ್ ಎವರ್. ಆಲ್ವೇಸ್ ಸೇ ದಟ್. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಐಶ್ವರ್ಯ, ಆಸ್ತಿ, ಸಂತೋಷ, ಸಮೃದ್ಧಿ. ನಾನು ಯಾವಾಗ್ಲೂ ಹೇಳ್ತೀನಿ, ಭಗವಂತ ವಯಸ್ಸು ಎರಡು ಕೊಟ್ಟಿದ್ದಾನಪ್ಪ, ಅದಕ್ಕೆ ತುಂಬಾ ಖುಷಿಯಾಗಿದೆ. ಇನ್ನೇನ್ ಬೇಕಾಗಿದೆ ಅಲ್ವಾ? ಎಲ್ಲರೂ ಅಷ್ಟೇ ಖುಷಿಯಾಗಿರಕ್ ಟ್ರೈ ಮಾಡ್ಬೇಕು. ಟ್ರೈ ನೀನು ಕಲ್ತಿಲ್ಲ, ನೀನು ಕಲ್ತಿಲ್ಲ. ಕರೆಕ್ಟ್. ಶ್ರುತಿ ಸವಾಸ ಮಾಡಿದ್ರು ಟ್ರೈ ಏನೋ ಬಿಟ್ಟಿಲ್ಲ ನಾನು ಅಂದ್ರೆ ಈ ಟೈಮಲ್ಲಿ ಈ ಸೆಕೆಂಡಿಗೆ ಬಿಡ್ತೀನಿ ನಾನು.
ಈ ಟೈಮಲ್ಲಿ ಒಂದು ತಪ್ಪಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಿಮ್ಗೆ. ಸಿ ದ ಟ್ರಯಲ್ ಹ್ಯಾಪನ್ಸ್ ಓನ್ಲಿ ವೆನ್ ಯು ಹ್ಯಾವ್ ಕಾನ್ಸ್ಟಿಪೇಷನ್. ಇಟ್ಸ್ ವೆರಿ ಪೇನ್ಫುಲ್ ಥಿಂಗ್, ಗೊತ್ತಾಯ್ತಾ? ಸೊ ದಯವಿಟ್ಟು ಟ್ರೈ ಅನ್ನೋ ಪದನ ಬಳಸೋದನ್ನ ನಿಲ್ಲಿಸ್ರಪ್ಪ. ಪಾಪ ಅಲ್ಲಿ ಮಾತ್ರ ಟ್ರಯಲ್ ಅದು ಎಷ್ಟು ಸಂಕಟ ಇರುತ್ತೆ ಅವ್ರಿಗೆ ಅಂತ ಅವ್ರಿಗೆ ಹಂಗಿರೋವಾಗ ಯಾಕೆ ಟ್ರೈ ಅಂತ ಪದ ಇಲ್ಲ ಶ್ರುತಿ, ನಿಮ್ ಸವಾಸ ಮಾಡಿದ್ಮೇಲೆ ನಾನು ಅದನ್ನ ಬಿಡ್ಲೇಬೇಕು. ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ನೀ ಬಿಟ್ಟಿಲ್ಲ. ಇಲ್ಲ ಬಿಟ್ಟೆ. ನಾನು ಯೂಶಲಿ ಹೇಳ್ತೀನಿ, ಅಕಸ್ಮಾತ್ ನೀವ್ ಮಾಡಿಲ್ಲ ಅಂದ್ರೆ ನಿನ್ ಹೆಸರೇ ಚೇಂಜ್ ಮಾಡ್ಬಿಡ್ತೀನಿ ಅಂತ. ನನ್ನ ಹೆಸರು ಚೇಂಜ್ ಮಾಡ್ಕೊಳಕಲ್ಲ ಹೋಗಲ್ಲ. ನೋಡಿದ್ರ ಇನ್ನೂ ನನ್ನ ಹೆಸರು ಚೇಂಜ್ ಮಾಡ್ಕೊಳ್ಳಿ, ನನ್ನ ಹೆಸರೇ ಚೇಂಜ್ ಮಾಡ್ಬಿಡ್ತೀನಿ. ಇಲ್ಲ ನಾನು ಅಷ್ಟೇ ಚೇಂಜ್ ಆಗೇ ಆಗ್ತೀನಿ. ಇಲ್ಲಾಂದ್ರೆ ನಿನ್ನ ಹೆಸರು ಚೇಂಜ್ ಮಾಡ್ಬಿಡ್ತೀನಿ. ನನ್ನ ಹೆಸರು ಸ್ಪೆಷಲ್ ಆಗಿದೆ ಅಲ್ವಾ? ನನ್ನ ಹೆಸರು ಚೇಂಜ್ ಮಾಡಕ್ ಸಾಧ್ಯ. ನಾನ್ ಚೇಂಜ್ ಮಾಡಿದ್ರು ಆಕ್ಚುಲಿ ನನ್ನ ಹೆಸರು ಯಪ್ಪ ನಾನು ಇರೋದಕ್ಕೂ ನನ್ನ ಹೆಸರಿಗೂ ಸಂಬಂಧನೇ ಇಲ್ಲ ಅನ್ನೋ ತರ ಜನ ಅನ್ಕೊಂಡ್ಬಿಟ್ಟವ್ರೆ. ಏನ್ ಮಾಡೋಣ ಹೇಳಿ? ಪಾಂಚಾಲಿ ಕತೆಗೆ ಹೋಗ್ಬೇಕಮ್ಮ ಇವಾಗ. ಬೇಡ ಬೇಡ. ಎನಿವೇಸ್ ನನ್ಗೆ ಇವಾಗ ಕಾರ್ಡ್ ಬೇಕಲ್ಲ. ಕಾರ್ಡಾ? ಬ್ಲೆಸ್ಸಿಂಗ್ ಕಾರ್ಡ್ಸ್. ಸೊ ಇವಾಗ ಬ್ಲೆಸ್ಸಿಂಗ್ ಕಾರ್ಡ್ಸ್ ಇದೆ ನಮ್ಮ ಹತ್ರ. ನೀವು ನಿಮ್ಗೆ ಏನು ಬೇಕು ಅದನ್ನ ಪ್ರಶ್ನೆ ಕೇಳ್ಕೊಳ್ಳಿ. ಕನ್ಫ್ಯೂಷನ್ಸ್ ಇದೆಯಾ ಅಲ್ಲಿಗೆ ಅದಕ್ಕೂ ಕೂಡ ನಿಮಗೆ ಇಲ್ಲಿ ಆನ್ಸರ್ ಸಿಕ್ಬಿಡತ್ತೆ. ಸೊ ಶ್ರುತಿ ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಶುರು ಮಾಡೋಣ ನಾವು. ಮ್ಯಾಜಿಕಲಿ ಬ್ಲೆಸ್ಸಿಂಗ್ ಕಾರ್ಡ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ದೇವರಾಣಿಗೂ ಇಲ್ಲಿನವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಅಂದ್ರೆ ಪ್ರತಿ ವಾರ ಮಂಗಳವಾರ ನಾನು ಬ್ಲೆಸ್ಸಿಂಗ್ ಕಾರ್ಡ್ಸ್ ಅನ್ನ ನಾನು ಇನ್ಸ್ಟಾ ಅಲ್ಲಿ ಪಿಕ್ ಮಾಡ್ತೀನಿ @ಪಟಾಕಿ ಶ್ರುತಿ, ಬೈ ದ ವೇ, ಜಸ್ಟ್ ಟು ಲೆಟ್ ಯು ನೋ. ಓಕೆ, ಸೊ ಆ ವಾರದಲ್ಲಿ ಏನೇ ಜನ ಅನ್ಕೊಳ್ತಿದ್ರಿ, ಏನೇ ಅನುಭವಿಸಿರ್ಲಿ, ಅದು ಕರೆಕ್ಟಾಗಿ ಉತ್ತರ ಸಿಕ್ಬಿಡತ್ತೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಒಂದು ಪರ್ಟಿಕ್ಯುಲರ್ ವಾರ ಕಾಮನ್ ಸೆನ್ಸ್ ಅಂತ ಬಂದಿತ್ತು ಬ್ಲೆಸ್ಸಿಂಗ್ ಕಾರ್ಡ್ ಮೆಸೇಜ್. ಆ ವಾರ ಎಷ್ಟು ಗೊಂದಲಗಳಾಯಿತು ಅಂದರೆ ನಮ್ಮ ಬೆಂಗಳೂರಲ್ಲಿ ಯಾವ ರೀತಿಯಲ್ಲಿ ಜನಗಳು ತಗ್ಲಾಕೊಂಡ್ರು ಅಂದರೆ ಎಲ್ಲರೂ ಲೈಕ್ ಶಾಕ್ ಸರ್ ಮೇಡಮ್ ಹೌ ಅಂತ. ದಟ್ ಈಸ್ ಹೌ ಇಟ್ ಈಸ್. ಬ್ಲೆಸ್ಸಿಂಗ್ ಕಾರ್ಡನ್ನು ನೀವು ತುಂಬ ಸೀರಿಯಸ್ ಆಗಿ ತೊಗೋಬೇಕು. ಆ್ಯಂಡ್ ಇದನ್ನು 2 ರೀತಿಗಳಲ್ಲಿ ತೊಗೋಬೇಕು. ಒಂದು, ಇಟ್ ಈಸ್ ಅ ಬ್ಲೆಸ್ಸಿಂಗ್ ಆ್ಯಂಡ್ ದಿ ಅದರ್ ಒನ್ ಇಟ್ಸ್ ಅ ಲೆಸನ್. ಅಂದರೆ ಏನರ್ಥ? ಆಶೀರ್ವಾದನೂ ಸರಿ, ಪಾಠನೂ ಸರಿ ಅಂದರೆ ಏನರ್ಥ? ಅರ್ಥ ಆಗತ್ತೆ. ಇವಾಗ ನಿನ್ನ ಪ್ರಶ್ನೆ ನಿಂಗೆ ರೆಡಿನಾ? ನಂದು ರೆಡಿ. ಮತ್ತು ನಮ್ಮ ಜನರಲ್ ಮನಸ್ಸಲ್ಲಿ ಏನೇನಿದೆ ಅದು ರೆಡಿ. ಓಕೆ, ಡನ್. ಇವಾಗ ಸೊ ಫಸ್ಟ್ ಕಾರ್ಡು ಜೆನರಿಕ್ ಆಗಿ ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ಯಾರ್ಯಾರ್ದು ಏನು ಪ್ರಶ್ನೆ ಇದೆಯೋ ಆ ಪ್ರಶ್ನೆಗೆ ಉತ್ತರ ಫಸ್ಟ್ ಕಾರ್ಡ್ ಪಿಕ್ ಮಾಡೋಣ. ಅರ್ಥ ಆಯ್ತಾ? ಸೆಕೆಂಡ್ ಕಾರ್ಡು ಇಸ್ ಗೋಯಿಂಗ್ ಟು ಬಿ ಸ್ಪೆಸಿಫಿಕಲಿ ಫಾರ್ ಯು. ಓಕೆ. ದ ಬ್ಲೆಸ್ಸಿಂಗ್ ಕಾರ್ಡ್ ಸೇಸ್ ಎಡ್ಯುಕೇಷನ್. ಈಗ ದಿಸ್ ಇಸ್ ಓನ್ಲಿ ಅ ಬ್ಲೆಸ್ಸಿಂಗ್ ಆ್ಯಂಡ್ ದಿಸ್ ಇಸ್ ಓನ್ಲಿ ಅ ಲೆಸನ್. ಅರ್ಧಕ್ಕರ್ಧ ಸಮಸ್ಯೆ ಜೀವನದಲ್ಲಿ ಯಾಕೆ ಆಗ್ತಿದೆ? ಅವೇರ್ನೆಸ್ ಇಲ್ಲ, ಜನರಿಗೆ ಮಾಹಿತಿ ಇಲ್ಲ. ದೇ ಆರ್ ನಾಟ್ ಎಡ್ಯುಕೇಟೆಡ್ ಅಬೌಟ್ ಇಟ್. ಇವಾಗ ಈ ಕಾರ್ಯಕ್ರಮನೇ ನೋಡಿ ಎಷ್ಟೊಂದು ಜನರಿಗೆ ಆಲೋಚನೆ ಆಗಿರುತ್ತೆ, ನಿಜವಾಗ್ಲೂ ಆಧ್ಯಾತ್ಮಿಕತೆ ವರ್ಕ್ ಆಗುತ್ತೆ, ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ? ಎಡ್ಯುಕೇಟ್ ಯುವರ್ ಸೆಲ್ಫ್. ನಾನು ಹೇಳಿದೆ ಅಂತ ನಂಬೋದಕ್ಕೆ ಹೋಗ್ಬೇಡಿ. ಯಾವುದನ್ನು ಯಾರನ್ನು ನಿಮ್ಮ ರಿಸರ್ಚನ್ನು ನೀವು ಮಾಡಲೇಬೇಕಾಗತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಯೋರ್ ಕ್ವೆಶ್ಚನ್ ಇಸ್. ಬ್ಲೆಸ್ಸಿಂಗ್ ಈಸ್ ಎಡ್ಯುಕೇಟ್ ಯುವರ್ ಸೆಲ್ಫ್. ಡೆಲ್ವ್ ಡೀಪರ್ ಇನ್ ಟು ದ ಮ್ಯಾಟರ್. ಮಾಹಿತಿನ ಪಡ್ಕೊಳ್ಳಿ, ಆನ್ಸರ್ನ ತಿಳ್ಕೊಳ್ಳಿ. ಓನ್ಲಿ ದೆನ್ ಪಿಕ್ ವಾಟ್ ಯು ವಾಂಟ್ ಟು ಪಿಕ್. ನಿನಗೂ ಇದೇ ಆನ್ಸರ್ ಬಂತಲ್ವಮ್ಮ? ಹೌದು. ಎಡ್ಯುಕೇಟ್ ಯುವರ್ ಸೆಲ್ಫ್ ಅಂತ ನೀನು 5 ನಿಮಿಷದ ಹಿಂದೆ ಒಂದು ಪ್ರಶ್ನೆ ಕೇಳಿದೆ. ಹೌದು. ಐ ಮೀನ್ ಪರ್ಸನಲ್ ಆಗಿ ಆಫ್ ಕ್ಯಾಮ್ರಾ. ಆ ಪ್ರಶ್ನೆಗೆ ಉತ್ತರ ನೋಡು, ಎಡ್ಯುಕೇಟ್ ಯುವರ್ ಸೆಲ್ಫ್. ನೀನು ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡಿದಾಗ, ತಿಳ್ಕೊಂಡಾಗ ನಿಜವಾದ ರೂಪ, ಆಟೋಮ್ಯಾಟಿಕ್ಲಿ ವಿಲ್ ಗೆಟ್ ದಿ ಆನ್ಸರ್. ಸೊ ಇದು ಲೆಸನ್ ಕೂಡ. ಇಫ್ ಯು ಡೋಂಟ್ ಎಡ್ಯುಕೇಟ್ ಯುವರ್ ಸೆಲ್ಫ್ ಏನಾಗುತ್ತೆ? ರಾಂಗ್ ಚಾಯ್ಸ್ ಆಗುತ್ತೆ. ಎಡವಟ್ಟಾಯ್ತು, ತಲೆ ಕೆಟ್ಟು ಹೋಯ್ತು ಅಂತ ಆಡ್ಬೇಕಾಗತ್ತೆ. ಸೊ ಎಡ್ಯುಕೇಶನ್ ಈಸ್ ಯೋರ್ ಬ್ಲೆಸ್ಸಿಂಗ್ ಕಾರ್ಡ್. ಹೇಗೆ? ನೈಸ್. ಓಕೆ. ಸೊ ಡು ಯು ವಾಂಟ್ ಟು ಪಿಕ್ ಎನಿಥಿಂಗ್ ಎಲ್ಸ್? ಯಾ. ಡು ಯು ಹ್ಯಾವ್ ಅ ಪರ್ಟಿಕ್ಯುಲರ್ ಕ್ವೆಶ್ಚನ್ ಇನ್ ಯೋರ್ ಮೈಂಡ್? ಮಹಾಜನಗಳಿಗೆ ಹೇಳೋ ಥರ ಇದೆಯಾ ಪ್ರಶ್ನೆ? ಮಹಾಜನರಿಗೆ ಹೇಳೋ ಥರ ಇಲ್ಲ. ಸೊ ಅವರ ಇದರಲ್ಲಿ ತಿಳ್ಕೊಳ್ಳಿ, ಸರಿ ಅವ್ರು ಅನ್ಕೊಳ್ಳಿ. ಸರಿ, ನೀವು ಪಿಕ್ ಮಾಡು ನೋಡೋಣ. ಐ ವಿಲ್ ಟೆಲ್ ಯು. ನಿನಗೆ ಪ್ರಶ್ನೆ ಗೊತ್ತಾ? ಶಫಲ್ ಮಾಡೋಣ ಒಂದ್ಸತಿ. ಬೇಡ, ಆಲ್ರೆಡಿ ಶಫಲ್ಡ್. ಎನರ್ಜಿ ಇಸ್ ಆಲ್ರೆಡಿ ದೇರ್. ಈ ಸತಿ ನಾ ಪಿಕ್ ಮಾಡಲ್ಲ, ಬಿಕಾಸ್ ನೀ ಪಿಕ್ ಮಾಡ. ಅಂಡ್ ಬ್ಲೆಸ್ಸಿಂಗ್ ಕಾರ್ಡ್ಸ್ ನ ಪಿಕ್ ಮಾಡುವಾಗ ಯೋಚನೆ ಮಾಡ್ಕೊಂಡು ABCD ಇಂಕಿ ಪಿಂಕಿ ಪಾಂಕಿ ಅದೆಲ್ಲ ಮಾಡಂಗಿಲ್ಲ. ಜಸ್ಟ್ ಸಪೋಸ್ ಟು ಗೋ. ಯುವರ್ ಹ್ಯಾಂಡ್ ವಿಲ್ ಗೈಡ್ ಯು. ಹೋಗು, ಗೋ ಇನ್. ನೋಡಿ, ವೆನ್ ಶಿ ವಾಂಟೆಡ್ ಟು ಪಿಕ್ ಅಪ್, ಅಲ್ಲಿಂದ ಶುರು ಮಾಡಿದ್ಲು. ಇವಾಗ ತಗೊಳ್ಳುವಾಗ ನಿಜವಾಗ್ಲೂ ಇಲ್ಲಿಂದ ತಗೊಳ್ತಾ ಇದ್ದಾಳೆ. ತಡಾ! ಸರ್ಪ್ರೈಸ್! ವಾವ್, ಏನೋ ಸರ್ಪ್ರೈಸ್ ಇದೆ ನನಗೆ. ದಟ್ ಈಸ್ ಯುವರ್ ಬ್ಲೆಸ್ಸಿಂಗ್. ಎಸ್. ಅಂದರೆ ನೀನು ಅನ್ಕೊಂಡಿರೋ ವಿಷಯ ವಿಲ್ ಬಿ ಮಚ್ ಮೋರ್ ಸರ್ಪ್ರೈಸಿಂಗ್ ದೆನ್ ವಾಟ್ ಯು ಥಿಂಕ್. ನೀನೇ ಅಂತ ಅನ್ಕೊಂಡಿರ್ತೀಯ, ಬಟ್ ಇಟ್ ಎಂಡ್ ಅಪ್ ಬೀಯಿಂಗ್ ಝೆಡ್. ನೌ ಸಿನ್ಸ್ ದಿಸ್ ಈಸ್ ಅ ಬ್ಲೆಸ್ಸಿಂಗ್ ಕಾರ್ಡ್, ಇಟ್ಸ್ ಇನ್ ಗುಡ್ ಲೈಟ್. ಗೊತ್ತಾಯ್ತಾ? ಆದರೆ ಇದು ಪಾಠ ಸಹ. ಓಕೆ, ಡನ್. ಆಯ್ಕೆಗಳು ನನ್ನ ಮುಂದೆ ಇದೆ.
Be ready to get surprised Yes, by the universe. I'm waiting. Thank you, universe. Love you. Take care of me. He's taking care of everybody, ಪಾಪ. No, ಬ್ರಹ್ಮಾಂಡ. only me. ಇದೇ ತಪ್ಪು. ತಮಾಷೆ ಮಾಡಿದ್ರೆ ಅಕ್ಕ ಹಂಗೆ ರೈಸೇ ಆಗ್ಬಿಟ್ರು. ಮತ್ತಿನ್ನೇನು? No, ಎಲ್ಲರಿಗೂ ತಗೋಬೇಕು. ಓಕೆ, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು. ಹೌದಾ? ನಾನೊಬ್ಳೆ ಖುಷಿಯಾಗಿದ್ರೆ ಇನ್ನೊಬ್ರು ಯಾರೋ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನನ್ನ ಖುಷಿ ನನ್ನ ಹತ್ರನೇ ಇರುತ್ತೆ, ಹಂಚ್ಕೊಳಕ್ಕೆ ಆಗಲ್ಲ ಅಲ್ವಾ? ಸೊ ಎಲ್ಲರೂ ಖುಷಿಯಾಗಿರ್ಬೇಕು. ಎನಿವೇಸ್ ಒಂದು ಸರ್ಪ್ರೈಸ್. ಅಯ್ಯೋ ನನಗೆ ಎಕ್ಸೈಟ್ ಆಗೋಯ್ತು ಇವಾಗ. ಹಿಂಗೆ ಏನ್ ಸರ್ಪ್ರೈಸ್ ಬರ್ಬೋದು, ಯಾವ ಕಡೆಯಿಂದ ಬರ್ಬೋದು ಹೇಳ್ಬೇಕು ಓಕೆನಾ? ಸರ್ಪ್ರೈಸ್ ವಾಟ್ ಯು ರಿಸೀವ್. ಖಂಡಿತ. ಐ ಥಿಂಕ್ ನೆಕ್ಸ್ಟ್ 2 months ಅಂತ ಒಂದಿದೆ, ಒಂದು ನೆಕ್ಸ್ಟ್ ವೀಕ್ ಅಂತ ಇದೆ. ವೇಟಿಂಗ್ ಫಾರ್ ಫಾರ್ ಆಲ್ ಯು ನೋ ಇಂಡಸ್ಟ್ರಿಯಿಂದ ಯಾರೋ ಫೋನ್ ಮಾಡಿದ್ರೆ, ಪಾಂಚಲಿ ನೀವು ಯಾಕೆ ಸಿನಿಮಾ ಮಾಡ್ಬಾರ್ದು ನನ್ನ ಜೊತೆ ಅಂತ. ಅಲ್ವಾ? You never know. Who knows? Exactly. That's what manifestation is all about. Who knows? ಅಲ್ವಾ? ನಿನ್ಗೆ ಫೇಸ್ ರೀಡಿಂಗ್ ಬರುತ್ತಾ, ಮೈಂಡ್ ರೀಡಿಂಗ್ ಬರುತ್ತಾ? ಏನು ಬರಲ್ಲಮ್ಮ. ಮತ್ತೇನು ಬರ್ದಲ್ಲ ಏನೇನೋ ಹೇಳ್ಬಿಡ್ತಾರೆ. ನನಗೆ ನನ್ನ ಫೇಸೇ ರೀಡ್ ಮಾಡೋಕ್ಕಾಗಲ್ಲ, ಇನ್ನು ಬೇರೆಯವ್ರದ್ದು ಏನು ರೀಡ್ ಮಾಡ್ತೀನಿ ಅಲ್ವಾ ಸದ್ಯ. ಹೌದು, ಅದೊಂದು ಕಲ್ತ್ಕೊಂಬೇಡಮ್ಮ, ಬೇಡವೇ ಬೇಡ ಅದು. ಆಮೇಲೆ ನಿಮಗೆ ನೋಡಿದ ತಕ್ಷಣ ಏನಾದ್ರು ಹೇಳ್ಬೇಕು ಅನ್ಸೋದು, ಆಮೇಲೆ ಅದಾಗೋದು, ಅದಾಗದೇ ಇರೋದು, ಅಯ್ಯೋ ದೇವ್ರೆ ಬೇಡ ಆಗೋದು ಬೇಡ. ನೀನು ಅದು ಕಲ್ತ್ಕೊಂಡೆ. ಯಾರು ಯಾರ ಫ್ಯೂಚರನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಮ್ಮ, ಅನ್ಲೆಸ್ ಅಂಡ್ ಅಂಟಿಲ್ ಇವ್ರು ಅವಧೂತರು, ಗೊತ್ತಾಯ್ತಾ? ಹೌದು. ಸೊ ಹಂಗಿರುವಾಗ ಯಾರ ಭವಿಷ್ಯನೂ ನಾವು ನುಡಿಯೋಕ್ಕಾಗಲ್ಲ. ಒಬ್ಬರೇ ನುಡಿಬೋದು ನಮ್ಮ ಭವಿಷ್ಯನ. ನಾವು ಮಾತ್ರ ನಮ್ಮ ಭವಿಷ್ಯ ನುಡಿಬೋದು. ಇವತ್ತು ಚೆನ್ನಾಗಿ ಕುಡಿದ್ರೆ ನಾಳೆ ಲಿವರ್ ಹಾಳಾಗತ್ತೆ ಅಂತ ಗೊತ್ತಿರುತ್ತೆ, ಗೊತ್ತಾಯ್ತಾ? ಅದೇ ಹೇಳಿದ, ನಮ್ಮ ಭವಿಷ್ಯ ನಾವೇ ನುಡಿಯೋಕ್ ಸಾಧ್ಯ. ಸೊ ಹಾಗಾಗಿ ನಂತರನೇ ಯಾರೆಲ್ಲ ಈ ಮನ್ಸಲ್ಲಿ ಏನೋ ಒಂದು ಅನ್ಕೊಂಡಿರ್ತಾರೆ ಅವ್ರಿಗೆ ಕೂಡ ಸರ್ಪ್ರೈಸ್ ಆಗುತ್ತೆ. ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಆಯ್ತಾ? ಕೆಟ್ಟದಕ್ಕೆ ಮಾಡ್ತೀರಾ, ಒಳ್ಳೇದಕ್ಕೆ ಮಾಡಕ ಅಲ್ವಾ? ಪ್ಲೀಸ್ ಮಾಡಿ. ಎಡ್ಯುಕೇಟ್ ಯೋರ್ ಸೆಲ್ಫ್ ಅಂಡ್ ದೆನ್ ಯು ವಿಲ್ ಬಿ ಸರ್ಪ್ರೈಸ್. Yes. ಕಂಗ್ರ್ಯಾಚುಲೇಷನ್ಸ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕುಂಭಮೇಳದ್ದೊಂದು ಚೂರು ಹೇಳಿದ್ಮೇಲೆ ನಮ್ಮ ಎಪಿಸೋಡ್ನ ನಾವು ಮುಗಿಸೋಣ. ಏನೂ ಅಲ್ಲ, ಎಲ್ಲರೂ ಹೇಳ್ತಾರೆ ಕುಂಭ ಇಸ್ ಸರಿಯಲ್, ಇಟ್ಸ್ ಬ್ಯೂಟಿಫುಲ್ ಅಂತ. ಅದು ನಿಜಾನೇ. ಅದಕ್ಕೆ ಕುಂಭಕ್ಕೆ ಯಾಕೆ ಹೋಗಬೇಕು ಅಂತ ತುಂಬ ಜನರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಲ್ಲಿ ಪಾಪ ಹೋದ್ರು ಬಹಳಷ್ಟು ಜನರನ್ನ ನೋಡೋದಕ್ಕೆ, ನಮ್ಮ ನಾಗಾ ಸಾಧುಸ್ನ ನೋಡೋದಕ್ಕೆ. ಅದೆಲ್ಲ ನಿಜಾನೇ, ಅವ್ರನ್ನೆಲ್ಲ ನೋಡಬೇಕಾಗಿತ್ತು, ಮಾಡಬೇಕಾಗಿತ್ತು. ಆದರೆ ನಿಜವಾದ ಪವಾಡ ಕುಂಭಲ್ಲಿ ಏನು ಗೊತ್ತಾ? ಪುಣ್ಯ ಕ್ಷೇತ್ರದಲ್ಲಿ ಅಷ್ಟು ಗುರುಗಳು ಬಂದಿದ್ದಾರೆ, ಸೇರಿದ್ದಾರೆ ಅಂತ ಅಲ್ಲ. ಗುರುಗಳು ಯಾಕೆ ಸೇರ್ತಾರೆ ಗೊತ್ತಾ ಕುಂಭಲ್ಲಿ? ಅಷ್ಟು ಭಕ್ತಾದಿಗಳ ಪಾದ ಮಣ್ಣು ಮೇಲಿರುತ್ತೆ ಅಂತ. ಅವರ ಪಾದದ ಸ್ಪರ್ಶನ ಆ ಗುರುಗಳು ತಗೊಳ್ತಾರೆ. ಸೊ ಕುಂಭಿನ ಪವಿತ್ರತೆ ಈಸ್ ದೋಸ್ ಮೆನಿ ಡಿವೋಟೀಸ್, ಅಷ್ಟೊಂದು ಭಕ್ತಾದಿಗಳ ಪ್ರೀತಿ, ಭಕ್ತಿ, ಅವರ ಆಸೆಗಳು ಎಲ್ಲ ಸೇರಿರುವ ಭೂಮಿ ಅದು. ಸೊ ಕುಂಭಿಂದ ನಾವು ಮಣ್ಣನ್ನು ತೊಗೊಂಡ್ಬರ್ತೀವಿ, ಗಂಗೆಯಿಂದ ಮಣ್ಣನ್ನು ತೊಗೊಂಡ್ಬರ್ತೀವಿ. ಆ ಮಣ್ಣು ಅಲ್ಲಿ ಗುರುಗಳು ನಡೆದಿದ್ದಾರೆ ಅಂತ ಅಲ್ಲ, ಅಷ್ಟು ಭಕ್ತಾದಿಗಳು ನಡೆದಿದ್ದಾರೆ ಅಂತ. ದ್ಯಾಟ್ ಈಸ್ ದ ರಿಯಲ್ ಪವರ್. ಇದೆ ಗಂಗಾದು ಮಣ್ಣು, ಸಿಲ್ವರ್ ಕಲರಲ್ಲಿ ಸ್ಪಾರ್ಕಲ್ ಆಗುತ್ತೆ ಆ ಮಣ್ಣು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಸುಮಾರು ಜನರು ನನ್ನ ಭೇಟಿ ಮಾಡಿದಾಗ ಹೇಳ್ತಾರೆ, ಮೇಡಮ್ ಪ್ಲೀಸ್ 1 ಪ್ಯಾಕೆಟ್ ಕೊಡ್ತೀರಾ ಗಂಗೆನ ಮಣ್ಣು ಅಂತ. ಲೈಕ್ ಶೋರ್, ಕೊಡ್ತೀನಿ, ನಿಮಗೂ ಕೊಡ್ತೀನಿ. ವಾವ್. ಎಸ್, ಕುಂಭಕ್ಕೆ ಹೋಗಿ ಬಂದಿದ್ರಾ. ಸೊ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಜೊತೆ ಬಂದಿದ್ಯಾ. ಸೊ ಅದನ್ನು ನಮಗೂ ಕೊಡ್ತೀನಿ ಅಂತ ಹೇಳ್ತಿದ್ಯಾ. ಅದಕ್ಕಿಂತ ಸಂತೋಷ ಯಾವುದಿದೆ? ಎಲ್ಲ ನಾವೇ ಇಟ್ಕೊಂಡ್ರೆ ಏನು ನಡೆಯುತ್ತೆ ಅಲ್ವಾ? ಪಾಸ್ ಇಟ್ ಆನ್. ಓಕೆ, ನಿಮ್ಮ ಒಂದು ಪಾಸಿಟಿವಿಟಿ ಎಲ್ಲರಿಗೂ ತಲುಪಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ನನಗೂ ತಲುಪಿದೆ ಅದು. ಸೊ ನಾನು ಯಾವಾಗಲೂ ಟಚ್ಚಲ್ಲಿರ್ತೀನಿ, ಹಾಗಾಗಿ ನನಗೊಂಥರ ಅದೇನೋ ಗೊತ್ತಿಲ್ಲಪ್ಪ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ, ನನಗೆ ಅದು ಅನುಭವಿಸಿ ಮಾತ್ರ ಗೊತ್ತು. ಸೊ ಇವತ್ತಿನ ಎಪಿಸೋಡ್ ತುಂಬ ಮೀನಿಂಗ್ಫುಲ್ ಅಂತ ನನಗನ್ಸಿದೆ ಆ್ಯಂಡ್ ಖುಷಿ ಕೊಟ್ಟಿದೆ. ಸೊ ನಿಂಗೇನು ಅನಿಸ್ತು? ನಾವು ಯಾವಾಗಲೂ ತರಲೆ ತಮಾಷೆ ಎಲ್ಲ ಮಾಡ್ಕೊಂಡಿರ್ತೀವಿ, ಬಟ್ ಇವತ್ತಿನ ಎಪಿಸೋಡ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಅವರೇ ಆಲ್ ದಟ್ ಇವ್ರು ಪಾಂಚಾಲಿನಾ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ. ಇಲ್ಲ, ನಮ್ಮ ಮಹಾಜನಗಳ ಮುಂದೆ ಒಂದು ಸ್ವಲ್ಪ ಏನು ಹೇಳೋದಕ್ಕೆ ಇಷ್ಟಪಡಲ್ಲ ನಾನು. ಆನೆಸ್ಟ್ಲಿ ಸ್ಪೀಕಿಂಗ್, ನೋ ಅಡ್ವೈಸ್, ನೋ ಒಪಿನಿಯನ್ಸ್, ನೋ ನಥಿಂಗ್. ನಿಮ್ಮ ಜೀವನನ ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಬದುಕಿ. ಓನ್ಲಿ ರೂಲ್ ಇಸ್, ನಿಮ್ಮಿಂದ ಯಾರಿಗೂ ಏನು ಕಷ್ಟ ಆಗಬಾರದು. ಯಾರಿಗಾದ್ರೂ ಒಳ್ಳೇದು ಮಾಡೋಕ್ಕಾಗತ್ತಾ ಮಾಡಿ, ಕೆಟ್ಟದ್ದು ಮಾತ್ರ ಮಾಡಕ್ಕೆ ಹೋಗ್ಬಾರ್ದು ಅಷ್ಟೇ. ನನ್ನ ಕೈಲಿ ಏನಾಗುತ್ತೋ ಮಾಡ್ತೀನಿ ಗುರು, ಇಲ್ಲದೆ ನನ್ನ ಪಾಡಗೆ ಆರಾಮಾಗಿರ್ತೀನಿ ನನ್ನ ಜೀವನದಲ್ಲಿ ಅಂತ ಇರಬೇಕಾಗಿದೆ ಅಷ್ಟೇ. ಅದಕ್ಕೆ ಅಷ್ಟೊಂದು ಜನ ಫಾಲೋವರ್ಸ್ ಇರುತ್ತೆ ತಮಗೆ. ನಮ್ಮ ಗುರುಗಳಿಗೆ ಹೇಳಿದ್ರೆ ಏನು ಗೊತ್ತಾ ಹೇಳ್ತಾರೆ ನಮ್ಮ ಗುರುಗಳು, ನಿನಗೆ ಯಾವ ಊರು ಫಾಲೋವರ್ಸ್ ಇದ್ದಾರೆ? ಗುರುಗಳ ಪ್ರಕಾರ, ಅವ್ರು ಹೇಳೋ ಪ್ರಕಾರ ಅಪ್ಪ ತೀರ್ಮಾನ ಮಾಡ್ತಾರೆ, ದತ್ತ ತೀರ್ಮಾನ ಮಾಡ್ತಾರೆ, ಬಾಬಾ ತೀರ್ಮಾನ ಮಾಡ್ತಾರೆ, ಗೊತ್ತಾಯ್ತಾ? ಸೊ ನಾವೆಲ್ಲ ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ನಾನಿಲ್ಲ ಅಂದರೆ ಬೇರೆಯವರು, ಶ್ರುತಿ ಇಲ್ಲ ಅಂದರೆ ಸರಳ, ಸರಳ ಇಲ್ಲ ಅಂದರೆ ಶ್ವೇತ, ಶ್ವೇತ ಇಲ್ಲ ಅಂದರೆ ಗೀತಾ. ಬೇರೆಯವ್ರು ಯಾರಾದರೂ ಇದೇ ಕೆಲಸ ಮಾಡ್ತಾರೆ. ವಿ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್. ನಮ್ಗೆ ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸ ನಡೀತಾ ಇದೆ, ಕೆಲಸ ಮುಗ್ದಾದ್ಮೇಲೆ ಮುಗೀತು ಅಷ್ಟೇ. ಅದಕ್ಕೆ ಹೇಳಿದ ಲೈಫ್ ಇಸ್ ಅ ವೆಕೇಶನ್, ಟೇಕ್ ಇಟ್ ಆಸ್ ಅ ವೆಕೇಶನ್ ಅಂತ.
ಡೋಂಟ್ ಟ್ರೈ ಟು ಬಿ ಪರ್ಮನೆಂಟ್ಲಿ ಸ್ಟೇಯಿಂಗ್ ಇನ್ ಯೋರ್ ವೆಕೇಶನ್ ಸ್ಪಾಟ್. ಹೌದು, ನಾವು ಹೋಗ್ತೀವಿ, ಖುಷಿ ಪಡ್ತೀವಿ, ವಾಪಸ್ ಮಜಾ ಮಾಡ್ಕೊಂಡು ವಾಪಸ್ ಬರ್ತೀವಿ ಅಷ್ಟೇ. ಆಮೇಲೆ ಮನೆಗೆ ಹೋಗ್ಲೇಬೇಕು. ಎಸ್, ಮನೆಗೆ ಹೋಗೋಣ ಟೈಮ್ ಬಂದಾಗ. ಇವಾಗಿಲ್ಲ, ಇವಾಗ ತುಂಬಾ ಟೈಮ್ ಇದೆ ನಂಗೆ ಬದುಕಕ್ಕಿಲ್ಲ. ಸಾರಿ, ಐ ಆಮ್ ಆನ್ ಅ ಲಾಂಗ್ ವೆಕೇಶನ್ ರೈಟ್ ನೌ. ಎಲ್ರಿಗೂ ಅಷ್ಟೇ, ನಮ್ಮೆಲ್ರಿಗೂ ತುಂಬ ದೊಡ್ಡ ವೆಕೇಶನ್ ಇದೆ. ಸೊ ಆರಾಮಾಗಿ ಖುಷಿಯಾಗಿರೋಣ. ವೆಕೇಶನ್ ಮುಗಿಸೋದ್ರ ವಿಷಯ ಮಾತಾಡೋದೇ ಬೇಡ ಇಲ್ಲಿ. ಡನ್ ಡನ್ ಡನ್. ಎನಿವೇಸ್, ಇಷ್ಟೆಲ್ಲ ಬ್ಯೂಟಿಫುಲ್ ಟಾಕ್ ಇವತ್ತು ನಮ್ಮ ಜೊತೆ. ಆ್ಯಂಡ್ ನಮಗೆ ನಿಮಗೂ ಸೇರಿಸಿ ನಮಗೊಂದು ಸರ್ಪ್ರೈಸ್ ಇದೆ. ಒಂದು ಎಜುಕೇಷನ್ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಾವೆಲ್ಲದರಲ್ಲೂ ಒಂದು ತಿಳುವಳಿಕೆನ ನಾವು ಅರಿವನ್ನು ಮೂಡಿಸ್ಕೊಬೇಕು. ಸೊ ಇವತ್ತು ಬ್ಯೂಟಿಫುಲ್ಲಾಗಿ ಕಾರ್ಡ್ ಸಿಕ್ಕಿದೆ 2. ನಿಮ್ಮೆಲ್ರಿಗೂ ಖುಷಿಯಾಗಿರುತ್ತೆ ಅಂತ ಭಾವಿಸಿದ್ದೀನಿ. ಸೊ ಎಪಿಸೋಡ್ ನೋಡಿದ್ಮೇಲೆ ಯಾರ್ಯಾರಿಗೆ ಏನು ಅನ್ನಿಸ್ತೋ ಹಾನೆಸ್ಟ್ ಕಮೆಂಟ್ಗಳನ್ನ ಹಾಕಿ. ನಾನು ಅದನ್ನೇ ಹೇಳ್ತಾ ಇರೋದು. ಆಗಲೇ ನೀವು ಹೇಳ್ದಂಗೆ ಕಮೆಂಟ್ ಹಾಕೋರು ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಸೀರಿಯಸ್ಲಿ ಟ್ರೂ, ವೆರಿ ಟ್ರೂ. ಬಟ್ ನೋಡಿದಾಗ ಡಿಸ್ಟರ್ಬ್ ಆಗೋದು ಅಷ್ಟೇ ನಿಜ. ಹಾಗಾಗಿ ನಾವು ನೋಡೋಕ್ಕೆ ಹೋಗಲ್ಲ. ಬಟ್ ನೀವು ಹಾಕಿ, ಬೇರೆಯವ್ರು ನೋಡ್ತಾರೆ, ಪೇಜ್ ಎಂಗೇಜ್ ಆಗುತ್ತೆ. ನನಗೆ ಅನ್ಸೋ ಪ್ರಕಾರ ಎವ್ರಿಬಡಿ ವಿಲ್ ರೈಟ್ ಓನ್ಲಿ ನೈಸ್ ಥಿಂಗ್ಸ್. ಟ್ರಸ್ಟ್ ಯು ಮೀ ಆನ್ ದಟ್. ನೀ ಎಲ್ಲರೂ ಒಳ್ಳೆ ಮಾತನ್ನೇ ಬರೀತಾರೆ, ಎಲ್ಲ ಒಳ್ಳೆದನ್ನೇ ಬರೀತಾರೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಗುಡ್. ಅಕಸ್ಮಾತ್ 1 or 2 people ಡೋಂಟ್ ರೈಟ್ ಸಮಥಿಂಗ್ ನೈಸ್ ಅಲ್ವಾ, ಇಟ್ಸ್ ಓಕೆ. ಯೋರ್ ಲೈಫ್ ವಿಲ್ ಆಲ್ಸೋ ಬಿ ಬೆಟರ್. ಓಕೆ, ಹಣ್ಣಂದ್ಮೇಲೆ ಬೀಜ ಇರುತ್ತೆ, ಅದು ಚಿಕ್ಕದು ಬಾಳೆಹಣ್ಣಲ್ಲೂ ಬೀಜ ಇರುತ್ತೆ. ಅಂಡ್ ಎಲ್ಲರೂ ನಮ್ಮನ್ನ ಇಷ್ಟಪಟ್ರೆ ಕಷ್ಟ ಪಾಂಚಾಲಿ. ಯು ಶುಡ್ ರಿಮೆಂಬರ್ ದಟ್. 2-3 ಜನ ದೃಷ್ಟಿ ಬಟ್ಟೊಂದು ಇರಬೇಕು. ಅಲ್ಲ, ಇಷ್ಟ ಪಡದೇ ಇರೋರು ಇರಬೇಕು. ಬಿಕಾಸ್ ಅವರಿಂದ ಕಲಿಯೋಕ್ಕೂ ತುಂಬಾ ಇರುತ್ತೆ. ಅದಕ್ಕೆ ಇರಬೇಕಪ್ಪ. ಕರೆಕ್ಟ್. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ ಗೊತ್ತಾ. ಇಷ್ಟಪಡೋರು ಎಲ್ಲ ಚೆನ್ನಾಗಿದೆ, ಎಲ್ಲ ಜೈ ಅಂತಾರೆ. ಸೊ ಇಷ್ಟಪಡದೇ ಇರೋರು ಬೇಕು. ದೇ ಆರ್ ದಿ ಓನ್ಲಿ ಒನ್ಸ್ ಕ್ಲೀನಿಂಗಿಗೆ ಒಂದಷ್ಟು ಜನ ಇರಬೇಕಂಗೆ. ದೇ ವಿಲ್ ಶೋ ಯು ದ ಮಿರರ್. ಅದಕ್ಕೆ ಡನ್. ಎಸ್, ಈ ಎಪಿಸೋಡ್ ಖುಷಿಯಾಗಿದೆ. ಆ್ಯಂಡ್ ಈ ಖುಷಿನ ಹಾಗೆ ಲೈಫಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೆಲ್ಲ ಟೈಮ್ ಕೊಟ್ಟು ನಮ್ಮ ಎಪಿಸೋಡ್ನ ನೋಡಿದ್ದೀರಾ. ಆ್ಯಂಡ್ ನಮ್ಮ ಶ್ರುತಿ ಅವರು ಇಷ್ಟೆಲ್ಲ ಟೈಮ್ ಮಾಡಿಕೊಂಡು ಅವ್ರು ಎಷ್ಟು ಬ್ಯುಸಿ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋರಿಗೆ ಗೊತ್ತಾಗಿರಲ್ಲ ಅದು. ಬಟ್ ಆ ಟೈಮ್ನ ನನಗೆ ಕೊಟ್ಟಿರೋದಕ್ಕೆ ನಾನು ಥ್ಯಾಂಕ್ ಯು ಸೊ ಮಚ್. ರೀಫಿಲ್ ಬೇಕಮ್ಮ? ನೀರಾ ಬೀರ? ನಾವು ನೀರು ಬೀರ್ ಬೇಡ ನಮಗೆ. ನಾವು ಆಲ್ಕೋಹಾಲ್ ಪರ್ಸನ್ ಅಲ್ಲ. ನಾನು ಅದನ್ನೇ ಹೇಳ್ತೀನಿ. ಅದು ಅಲ್ಲ ಅಂತ ಹೇಳ್ಕೊಬೇಕಾದ್ರೂ ಒಂದು ಸ್ವಲ್ಪ ಬೇಜಾರು ಇರುತ್ತೆ. ಅದೊಂದು ಅವಕಾಶದಿಂದ ವಂಚಿತಳು ನಾನು. ನಂಗೆ ಇಷ್ಟ ಇಲ್ಲ. ಓನ್ಲಿ ಹಾಲು ಪರ್ಸನ್, ನಾಟ್ ಆಲ್ಕೋಹಾಲ್. ಹಾಲು. ಸೊ ಅದು ಫ್ರೆಂಡ್ ಸರ್ಕಲಲ್ಲಿ ಹಂಗೂ ಆಗುತ್ತೆ. ಏನಂದರೆ ಅದೊಂದು ಅವಕಾಶದಿಂದ ವಂಚಿತಳಾಗಿದ್ದೀನಿ ಅಂತ ಅನಿಸುತ್ತೆ. ಇಟ್ಸ್ ಕಂಪ್ಲೀಟ್ ಅಂತ ಅನ್ಸ್ಕೊಬೇಕಂದ್ರೆ ಎಲ್ಲ ಟೇಸ್ಟು ನೋಡಿರಬೇಕು. ಬಟ್ ನಾನು ನೋಡಿಲ್ಲ, ಹಾಗಾಗಿ ಇನ್ಕಂಪ್ಲೀಟ್. ಟೇಸ್ಟ್ ನೋಡೋಕ್ಕಾಗಲ್ಲಮ್ಮ, ಟೇಸ್ಟ್ ಮಾಡ್ಬೇಕು. ನೋಡೋಕ್ಕಾಗುತ್ತೆ, ಮಾಡೋಕ್ಕಾಗಲ್ಲ. ಎನಿವೇಸ್, ಇದೆಲ್ಲ ಜೋಕ್ ಅಪಾರ್ಟ್ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಖುಷಿಯಾಗಿರಿ, ಯಾವಾಗಲೂ ನಗ್ನಗ್ತಾ ಇರಿ, ಒಳ್ಳೆಯದನ್ನೇ ಮಾಡಿ. ಒಳ್ಳೇದನ್ನ ನಾವು ಟ್ರೈ ಅನ್ನೋ ಪದ ನಾವು ಬಿಟ್ಟಿದೀವಿ, ಆ ಕಾರಣಕ್ಕೆ ಅದನ್ನ ಹೇಳ್ತಾ ಇಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತಾ? ಓಕೆ. ಸೊ ಇದೆ ನಿಜ. ಇವಾಗ ನಿನ್ ಮುಂದೆನ ಪ್ರೂವ್ ಮಾಡ್ತಾ ಇದೀನಿ ಬಿಟ್ಟಿದೀನಿ ಅಂತ. ನೋಡೋಣ, ಪದನ ಉಪಯೋಗಿಸೋದೇ ಇಲ್ಲ. 2 ದಿನ ಆದ್ಮೇಲೆ ನೋಡೋಣ. ಓಕೆನಾ? ಇವಾಗ ಪಾಪ ಮುಗಿಸ್ತಾ ಇದೀನಿ. ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.